Hello ಮಕ್ಕಳೇ ಎಲ್ಲ ಹೇಗಿದ್ರಿ ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ ವಿಡಿಯೋ ನಂಬರ್ 9 ಆಫ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಪಾರ್ಟ್ 2 ಆಫ್ ಫ್ರಿಕ್ಷನ್ ಇದು ಎರಡನೇ ಅಧ್ಯಾಯ ಆಗಿರುತ್ತೆ ನೀವೇನಾದ್ರೂ ಫ್ರಿಕ್ಷನ್ ಮೊದಲನೇ ಅಧ್ಯಾಯ ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ಯೂಟ್ಯೂಬ್ ನಲ್ಲಿ ವಿಜ್ಞಾನ್ ಅಕಾಡೆಮಿ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ 08 ಅಂತ ಹೊಡೆದ್ರೆ ನಿಮ್ಗೆ ಒಂದು ವಿಡಿಯೋ ಸಿಗುತ್ತೆ ಅದನ್ನ ನೋಡ್ಕೊಂಡು ಇಲ್ಲಿಗೆ ಬನ್ನಿ ಯಾಕಂದ್ರೆ ಅದರ ನೆಕ್ಸ್ಟ್ ಲೆವೆಲ್ ಇದಾಗಿರುತ್ತೆ ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ವಿಡಿಯೋ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಪಾರ್ಟ್ 2 ಆಫ್ ದ ಫ್ರಿಕ್ಷನ್ ಅದರಲ್ಲಿ ಆಂಗಲ್ ಆಫ್ ಫ್ರಿಕ್ಷನ್ ಮತ್ತೆ ಆಂಗಲ್ ಆಫ್ ರಿಪೋಸ್ ಇದಾದ್ಮೇಲೆ ಕೆಲವೊಂದು ನ್ಯೂಮರಿಕಲ್ಸ್ ಅಂಡ್ ನೀಟ್ PYQ ಅಂಡ್ ಆಲ್ಸೋ JEE-PYQs ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಬನ್ನಿ ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ ವೇಸ್ಟ್ ಇಲ್ಲ ಲೆಟ್ ಅಸ್ ಸ್ಟಾರ್ಟ್ ಅವರ್ ವಿಡಿಯೋ ಮೈಸೆಲ್ಫ್ ಮುನಿರಾಜು ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ ದ ಫಸ್ಟ್ ಟಾಪಿಕ್ ಇನ್ ಅವರ್ ವಿಡಿಯೋ ಆಂಗಲ್ ಆಫ್ ಫ್ರಿಕ್ಷನ್ ಆಂಗಲ್ ಆಫ್ ಫ್ರಿಕ್ಷನ್ ಒಂದು ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡೋಣ ಆಫ್ ಮಾಸ್ m ಆಬ್ವಿಯಸ್ಲಿ ಯಾವುದೋ ಒಂದು ಆಬ್ಜೆಕ್ಟ್ ಮಾಸ್ m ಇದೆ ಈಗ ಈ ಆಬ್ಜೆಕ್ಟ್ ಮೇಲೆ ಈ ಕಡೆ ಒಂದು ಫೋರ್ಸ್ ನ ಅಪ್ಲೈ ಮಾಡ್ತೀನಿ ಎಫ್ ಎಕ್ಸ್ಟರ್ನಲ್ ಫೋರ್ಸ್ ಒಂದಿದೆ ಎಲ್ಲಾ ಫೋರ್ಸಸ್ ನ ನೋಟಿಸ್ ಮಾಡಿದ್ರೆ ಈಗ ಈ ಆಬ್ಜೆಕ್ಟ್ ಮೇಲೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ ಒಂದು ಡೌನ್ ಸೈಡ್ mg ಫೋರ್ಸ್ ಆಕ್ಟ್ ಆಗ್ತಾ ಇದೆ ಮೇಲ್ಗಡೆಗೆ ನಾರ್ಮಲ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅಂಡ್ ಫ್ರಿಕ್ಷನಲ್ ಫೋರ್ಸ್ ರೈಟ್ ಸೈಡ್ ಗೆ ಆಕ್ಟ್ ಆಗ್ತಾ ಇದೆ ಫ್ರಿಕ್ಷನಲ್ ಫೋರ್ಸ್ ರೈಟ್ ಸೈಡ್ ನಾರ್ಮಲ್ ಫೋರ್ಸ್ ಮೇಲೆ ಅಂಡ್ ಡೌನ್ ಸೈಡ್ mg ಈಗ ಇದರಲ್ಲಿ ಇದನ್ನ ಎಕ್ಸ್ಕ್ಲೂಡ್ ಮಾಡಿ ಇದು ಎಕ್ಸ್ಟರ್ನಲ್ ಫೋರ್ಸು ನಾರ್ಮಲ್ mg ಮತ್ತೆ ಫ್ರಿಕ್ಷನ್ ಈ ಮೂರರಲ್ಲಿ ಕಾಂಟ್ಯಾಕ್ಟ್ ಫೋರ್ಸಸ್ ಯಾವ್ಯಾವ ಆಗಿರುತ್ತೆ ಇದು ಮತ್ತೆ ಇದು ಸರ್ ಹಾಗಾದ್ರೆ ಇದು ಕಾಂಟ್ಯಾಕ್ಟ್ ಫೋರ್ಸ್ ಅಲ್ವಾ ಅಲ್ಲ ಈ ಫೋರ್ಸ್ಗೆ ಕಾರಣ ಯಾರಪ್ಪ ಅಂದ್ರೆ ಅರ್ತ್ ಗ್ರಾವಿಟೇಷನಲ್ ಫೀಲ್ಡ್ ಅದು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಹಾಗಾಗಿ ಈಗ ಸದ್ಯಕ್ಕೆ ಇದನ್ನ ಒಂಚೂರು ಪಕ್ಕದಲ್ಲಿ ಇಡೋಣ ಇಲ್ಲ ಅಂತಲ್ಲ ಇದೆ ಒಂಚೂರು ಪಕ್ಕಕ್ಕೆ ಇಡೋಣ ಓಕೆ ಸೊ ಟೂ ಕಾಂಟ್ಯಾಕ್ಟ್ ಫೋರ್ಸಸ್ ಒಂದು ನಾರ್ಮಲ್ ರಿಯಾಕ್ಷನ್ and the second one is frictional force right side normal force ಮೇಲೆ ಆಕ್ಟ್ ಆಗ್ತಾ ಇದೆ ಈಗ ಇವೆರಡು ಸೇರಿ ಒಂದು ರಿಸಲ್ಟೆಂಟ್ ಆರ್ ಇದೆ ಅಂತ ಅನ್ಕೊಳ್ಳೋಣ ಲೆಟ್ ಆರ್ ಬಿ ದ ರಿಸಲ್ಟೆಂಟ್ ಆಫ್ ದ ಕಾಂಟ್ಯಾಕ್ಟ್ ಫೋರ್ಸಸ್ ಲೆಟ್ ಆರ್ ಬಿ ದ ರಿಸಲ್ಟೆಂಟ್ ಆಫ್ ಟೂ ಕಾಂಟ್ಯಾಕ್ಟ್ ಫೋರ್ಸಸ್ ಆಬ್ವಿಯಸ್ಲಿ ಯಾವ್ಯಾವ್ದದು ಒಂದು ನಾರ್ಮಲ್ ಮತ್ತೆ ಇನ್ನೊಂದು ಫ್ರಿಕ್ಷನ್ ಫೋರ್ಸ್ ಇವೆರಡು ರಿಸಲ್ಟೆಂಟ್ ಆರ್ ಇದೆ ಅಂತ ಅನ್ಕೊಳ್ಳ ಇವೆರಡರ ಮಧ್ಯೆ ಏನೋ ಒಂದು ಆಂಗಲ್ ಇದೆ ಲೆಟ್ ಅಸ್ ಕಾಲ್ ದಟ್ ಆಸ್ ಟೀಟಾ ಏನೋ ಒಂದು ಆಂಗಲ್ ಇದೆ ಟೀಟಾ ಇದೆ ಸೊ ಈಗ ಈ ಎಕ್ಸ್ಟರ್ನಲ್ ಫೋರ್ಸ್ ನ ಇನ್ಕ್ರೀಸ್ ಮಾಡ್ತಾ ಇದ್ರೆ ಫ್ರಿಕ್ಷನ್ ಫೋರ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇರತ್ತೆ ಆಮ್ ಐ ರೈಟ್ ಯಾವುದೋ ಒಂದು ಸರ್ಟೆನ್ ಪೀಕ್ ಪೊಸಿಷನ್ ಹೋಗಿ ಆಮೇಲೆ ಕಮ್ಮಿ ಆಗತ್ತೆ ದೆನ್ ಆಬ್ಜೆಕ್ಟ್ ಸ್ಟಾರ್ಟ್ಸ್ ಟು ಸ್ಲೈಡಿಂಗ್ ಸೊ ಆಬ್ಜೆಕ್ಟ್ ಸ್ಲೈಡ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ ಯಾವುದೋ ಒಂದು ಸರ್ಟೆನ್ ಮ್ಯಾಕ್ಸಿಮಮ್ ಕ್ರಾಸ್ ಆದ್ಮೇಲೆ ಆಮೇಲೆ ಫ್ರಿಕ್ಷನ್ ಫೋರ್ಸ್ ಕಮ್ಮಿ ಆಗತ್ತೆ ಅದನ್ನ ನಾವು ಕೈನೆಟಿಕ್ ಫ್ರಿಕ್ಷನ್ ಅಂತ ಕರೆದಿದ್ವಿ ಸೊ ಲೆಟ್ ಅಸ್ ಅಸ್ಯೂಮ್ ಲೆಟ್ ಎಫ್ ಎಕ್ಸ್ಟರ್ನಲ್ ಇಸ್ ಈಕ್ವಲ್ಸ್ ಟು ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಅಂದ್ರೆ ಈ ಎಫ್ ಎಕ್ಸ್ಟರ್ನಲ್ ಏನಿದೆ ಅದು ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದ ಫ್ರಿಕ್ಷನ್ ಗೆ ಈಕ್ವಲ್ ಆಗಿದೆ ಆಪೋಸಿಟ್ ಸೈಡ್ ಫ್ರಿಕ್ಷನ್ ಏನಾಗಿರತ್ತೆ ಎಫ್ ಲಿಮಿಟಿಂಗ್ ಆಗಿರತ್ತೆ ಎಫ್ ಲಿಮಿಟಿಂಗ್ that is equals to mu s into n is equal to mg ಯಾವಾಗ ನಾರ್ಮಲ್ ಆಗಿ ಒಂದು ಸರ್ಫೇಸ್ ಮೇಲೆ ಇಟ್ಟಾಗ ನಾರ್ಮಲ್ ಫೋರ್ಸ್ ಏನಾಗುತ್ತೆ mg ಆಗಿರುತ್ತೆ ಅಂಡ್ f ಲಿಮಿಟಿಂಗ್ ರೈಟ್ ಸೈಡ್ ಇದೆ ಇದು ಎಷ್ಟಿರುತ್ತೋ ಇದು ಅಷ್ಟಿರುತ್ತೆ ಇನ್ನೇನ್ ಜಸ್ಟ್ ಅಬೌಟ್ ಟು ಮೂವ್ when let f external is equal to f limit when object is just about to move ಇನ್ನೇನು ಮೂವ್ ಆಗತ್ತೆ ಇನ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಆಬ್ಜೆಕ್ಟ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಸಿಚುವೇಶನ್ ನಲ್ಲಿ ಈ ಟೀಟಾ ಏನಿರುತ್ತೋ ಅದನ್ನ ನಾವೇನಂತ ಕರಿತೀವಿ ಆಂಗಲ್ ಆಫ್ ಫ್ರಿಕ್ಷನ್ ಸೊ ಅದಕ್ಕೊಂದು ಸಿಂಬಲ್ ಕೊಡೋಣ ಲ್ಯಾಂಬ್ಡಾ ಅಂತ ಕೊಡ್ತೀನಿ ಸೊ ಆಂಗಲ್ ಆಫ್ ಫ್ರಿಕ್ಷನ್ ಇಸ್ ಅ ಆಂಗಲ್ ಬಿಟ್ವೀನ್ ರಿಸಲ್ಟೆಂಟ್ ಆಫ್ ದ ಕಾಂಟ್ಯಾಕ್ಟ್ ಫೋರ್ಸಸ್ ಅಂಡ್ ದ ನಾರ್ಮಲ್ ವೆನ್ ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಮ್ಯೂ ಎಸ್ ಅಂದ್ರೆ ಎಫ್ ಎಕ್ಸ್ಟರ್ನಲ್ ವ್ಯಾಲ್ಯೂ ಇದಕ್ಕಿರತ್ತೆ ಇದಕ್ಕೆ ಈಕ್ವಲ್ ಆಗಿರತ್ತೆ ಅಂಡ್ ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಈಕ್ವಲ್ ಆಗಿರತ್ತೆ ಈ ಕಂಡೀಷನ್ ಅಲ್ಲಿ ಏನ್ ಆಂಗಲ್ ಇರುತ್ತೋ ಅದನ್ನ ನಾವೇನಂತ ಕರಿತೀವಿ ವಿ ಕಾಲ್ ದಟ್ ಆಸ್ ಅ ಆಂಗಲ್ ಆಫ್ ಫ್ರಿಕ್ಷನ್ ಸೊ ಲ್ಯಾಂಬ್ಡಾ ಇಸ್ ದ ಆಂಗಲ್ ಆಫ್ ಫ್ರಿಕ್ಷನ್ ಆಂಗಲ್ ಬಿಟ್ವೀನ್ resultant and normal when f external is equals to f limiting value
ಸೊ ಈ ಕಂಡೀಷನ್ ಅಲ್ಲಿ ಏನ್ ಆಂಗಲ್ ಇರುತ್ತೋ ಅದನ್ನ ನಾವೇನಂತ ಕರಿತೀವಿ, ಆಂಗಲ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. ಸೊ ನೋಡಿ, ಈ ಲೆಂತ್ ಏನಿರುತ್ತೋ ಈ ಲೆಂತ್ ಅಷ್ಟೇ ಇರುತ್ತಾ, ಹಾಗಾಗಿ ಇಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ಕನ್ಸಿಡರ್ ಮಾಡಬಹುದು. ಸೊ ಈಗ ಆಪೋಸಿಟ್ ಬೈ ಅಡ್ಜಸೆಂಟ್ ಏನಿರುತ್ತಪ್ಪ, ಸೊ ಆಪೋಸಿಟ್ ಈ ಸೈಡ್ ಏನಿದೆ ಅದೇ ಇರುತ್ತೆ. ಸೊ ದಟ್ ಈಸ್ ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಡಿವೈಡೆಡ್ ಬೈ ಅಡ್ಜಸೆಂಟ್. ನೋಡಿ ಈ ತರ ಒಂದು ಟ್ರಯಾಂಗಲ್ ಇದೆಯಲ್ಲ, ಅದರಲ್ಲಿ ಅಡ್ಜಸೆಂಟ್ ನಾರ್ಮಲ್ ಫೋರ್ಸ್ ಇರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು tan of lambda. What is the F limiting value? Mu s n. Mu s n divided by n, that is equals to tan lambda. In other words, n cancel ಆಗುತ್ತೆ, lambda is equals to tan inverse of mu s. ಅಷ್ಟೇ. ಈ ಆಂಗಲ್ ನ ನಾವೇನಂತ ಕರಿತೀವಿ, ಆಂಗಲ್ ಆಫ್ ಫ್ರಿಕ್ಷನ್. ಇಟ್ ಇಸ್ ಅ tan inverse of coefficient of static friction. Lambda is equal to tan inverse of mu s. ನೋಡಿ, ಈಗ ಫ್ರಿಕ್ಷನ್ ನ ಇನ್ನೊಂದ್ ತರ ಡಿಫೈನ್ ಮಾಡಬಹುದು. ಲೆಟ್ ಅಸ್ ಸಿ. ಇದು ನೋಟ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಬೋರ್ಡ್ ನ ಫ್ರೀ ಮಾಡ್ಕೊಂತೀನಿ, ಆಯ್ತಾ? ಮೇಕ್ ಎ ನೋಟ್ ಆನ್ ದಿಸ್ ಒನ್. ಇದನ್ನೊಂದ್ ಚೂರ್ ಎರೇಸ್ ಮಾಡ್ತೀನಿ. ಓಕೆ, ಸೊ ಎಫ್ ಎಕ್ಸ್ಟರ್ನಲ್ ಫೋರ್ಸ್ ಬೇರೆ ಯಾವ್ದೋ ಇದೆ, ಇದು ಆಂಗಲ್ ಥೀಟಾ ಇದೆ. ಎಫ್ ಎಕ್ಸ್ಟರ್ನಲ್ ಕ್ಯಾಪಿಟಲ್ ಎಫ್ ಬರೀತೀನಿ. ಈ ಕಡೆಗೆ ಫ್ರಿಕ್ಷನ್ ಇದೆ. ನೋಡಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಲ್ಲ, ಸರ್ಟೆನ್ ಯಾವುದೋ ಒಂದು ವ್ಯಾಲ್ಯೂ ಇದ್ದಾಗ ಈ ಆಂಗಲ್ ವೇರಿ ಆಗ್ತಾ ಇರುತ್ತೆ. ಇದು ಜಾಸ್ತಿ ಮಾಡ್ತಾ ಇದ್ರೆ ಈ ಆಂಗಲ್ ಈ ಕಡೆಗೆ ಬರ್ತಾ ಇರುತ್ತೆ. ಎಲ್ಲಿವರೆಗೂ ಬರುತ್ತೆ? ಅಂಟಿಲ್ ಎಫ್ ಎಕ್ಸ್ಟರ್ನಲ್ ಇಸ್ ಈಕ್ವಲ್ ಟು ಎಫ್ ಲಿಮಿಟಿಂಗ್ ವ್ಯಾಲ್ಯೂ. ಬೇರೆ ಯಾವುದೋ ಆಂಗಲ್ ಇದ್ದಾಗ, ಲ್ಯಾಂಬ್ಡಾ ಅಥವಾ ಲ್ಯಾಂಬ್ಡಾನೇ ತಗೊಳ್ಳಿ. ಈಗ ಈ ರಿಸಲ್ಟೆಂಟ್ ನ ಈ ಕಡೆಗೆ ರಿಸಾಲ್ವ್ ಮಾಡಿದ್ರೆ ಆರ್ ಕಾಸ್ ಥೀಟಾ ಬರುತ್ತೆ, ಈ ಕಡೆಗೆ ರಿಸಾಲ್ವ್ ಮಾಡಿದ್ರೆ ಆರ್ ಸೈನ್ ಥೀಟಾ ಬರುತ್ತೆ. ಸೊ ಹಾಗಾದ್ರೆ ಫ್ರಿಕ್ಷನ್ ನಾವು ಆರ್ ಸೈನ್ ಥೀಟಾ ಅಂತ ಬರೀಬಹುದೇ ನೋಡಿ. ಸೊ ಇಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ಆಫ್ ರಿಸಲ್ಟೆಂಟ್. ಈ ಕಡೆ ಏನ್ ಕಾಂಪೊನೆಂಟ್ ಇರುತ್ತೋ ಅದನ್ನ ನಾವು ಫ್ರಿಕ್ಷನ್ ಅಂತ ಕರೀಬಹುದು. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್, ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ನೆಕ್ಸ್ಟ್ ಟಾಪಿಕ್ ಇಸ್ ಆಂಗಲ್ ಆಫ್ ರಿಪೋಸ್. ಇದಕ್ಕೆ ಒಂದು ಸಿಂಬಲ್ ಕೊಡೋಣ, ಥೀಟಾ ಆರ್ ಅಂತ ಸಿಂಬಲ್ ಕೊಡ್ತೀನಿ. ಒಂದು ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಅನ್ ಆಬ್ಜೆಕ್ಟ್ ಪ್ಲೇಸ್ ಆನ್ ಅ ಇನ್ಕ್ಲೈನ್ಡ್ ಪ್ಲೇನ್. ಒಂದು ಪ್ಲೇನ್ ಮೇಲೆ ಒಂದು ಆಬ್ಜೆಕ್ಟ್ ನ ಇಡ್ತೀನಿ. ಫಸ್ಟ್ ಒಂದು ಡಯಾಗ್ರಾಮ್ ನ ಬರ್ಬಿಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ಒಂದು ಹಲಿಗೆ ಅಂತ ಅನ್ಕೊಳ್ಳಿ. ಹಲಿಗೆ ಮೇಲೆ ಒಂದು ಆಬ್ಜೆಕ್ಟ್ ನ ಇಟ್ಟಿದ್ದೀನಿ, ಅದರ ಮಾಸ್ ಎಂ ಇದೆ. ಈಗ ಈ ಇನ್ಕ್ಲೈನ್ಡ್ ಪ್ಲೇನ್ ನ ಈ ಆಂಗಲ್ ಇದೆಯಲ್ಲ, ಈ ಥೀಟಾನ ಕುಚಿಕ್ ಅಂತ ಜಾಸ್ತಿ ಮಾಡ್ತಾ ಹೋಗ್ತೀನಿ. ಜಾಸ್ತಿ ಮಾಡ್ತಾ ಹೋದಾಗ ಯಾವುದೋ ಒಂದು ಆಂಗಲ್ ಬಂದಾಗ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಯಾವುದೋ ಒಂದು ಆಂಗಲ್ ಬಂದಾಗ ಟಾಯ್ ಅಂತ ಸ್ಟಾರ್ಟ್ ಆಗತ್ತೆ ಸ್ಲೈಡ್ ಆಗೋಕೆ. ಹರಿಗೆಟಿಂಗ್. ಸೊ ಯಾವಾಗ ಸ್ಲೈಡ್ ಆಗಕ್ಕೆ ಸ್ಟಾರ್ಟ್ ಆಗತ್ತೋ ಆ ಕಂಡೀಷನ್ ಅಲ್ಲಿ ಈ ಆಂಗಲ್, ಮಿನಿಮಮ್ ಆಂಗಲ್ ಎಷ್ಟಿರತ್ತೋ ಆ ಆಂಗಲ್ ನ ನಾವೆಂತ ಕರಿತೀವಿ, ಆಂಗಲ್ ಆಫ್ ರಿಪೋಸ್ ಅಂತ ಕರಿತೀವಿ. ಸೊ ಹೌ ಟು ಡಿಫೈನ್ ಆಂಗಲ್ ಆಫ್ ರಿಪೋಸ್? ಇಟ್ ಈಸ್ ದ maximum angle of wedge for which object is stationary. I hope you understood. So ಇದಕ್ಕೆ ಒಂದು equation ನ ಡಿರೈವ್ ಮಾಡೋಣ. Let us consider mu s is the coefficient of static friction. ಇವೆರಡು ಸರ್ಫೇಸ್ ಗಳ ನಡುವೆ ಇರತಕ್ಕಂತ coefficient of static friction mu s ಅಂತ ಅನ್ಕೊಳ್ಳೋಣ. ಈಗ ಇದ್ರ ಮೇಲೆ ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಒಂದು ಡೌನ್ ಸೈಡ್ mg ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಇನ್ನೊಂದು ನಾರ್ಮಲ್ ಈ ಕಡೆಗೆ ಆಕ್ಟ್ ಆಗ್ತಾ ಇದೆ. ರೈಟ್? ಈಗ ಈ ಕಡೆಗೆ ಆಬ್ಜೆಕ್ಟ್ ಸ್ಲೈಡ್ ಆಗಕ್ಕೆ ಶುರು ಆದ್ರೆ ಅಥವಾ ಈ ಕಡೆಗೆ ಟೆಂಡೆನ್ಸಿ ಇದ್ರೆ ರೈಟ್ ಸೈಡ್ಗೆ ಏನಿರುತ್ತೆ? ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ. ಫ್ರಿಕ್ಷನ್ ಕೆಲಸ ಏನಪ್ಪಾ? ಆಲ್ವೇಸ್ ಅಪೋಸ್ ಅ ರಿಲೇಟಿವ್ ಮೋಷನ್. ಸೊ ಆಬ್ಜೆಕ್ಟ್ ಈ ಕಡೆಗೆ ಹೋಗಕ್ಕೆ ಆ ಕಡೆಗೆ ಅಪೋಸ್ ಮಾಡುತ್ತೆ, ಆ ಕಡೆಗೆ ಟ್ರೈ ಮಾಡಿದ್ರೆ ಆಬ್ಜೆಕ್ಟ್ ಈ ಕಡೆ ಅಪೋಸ್ ಮಾಡಕ್ಕೆ ಟ್ರೈ ಮಾಡುತ್ತೆ, ಫ್ರಿಕ್ಷನ್. ಸೊ ಈಗ ಆಬ್ಜೆಕ್ಟ್ ಬಂದ್ರೆ ಒಂದ್ ವೇಳೆ ಬಂದ್ರೆ ಈ ಕಡೆಗೆ ಬರಬೇಕು, ಹಾಗಾಗಿ ಫ್ರಿಕ್ಷನ್ ಆ ಕಡೆಗೆ ಇರುತ್ತೆ. ಸೊ ಈಗ ಯಾವ್ದೋ ಒಂದು ಪರ್ಟಿಕ್ಯುಲರ್ ಆಂಗಲ್ ಬಂದು ಆ ಆಂಗಲ್ ಇನ್ನೇನು ಒಂದ್ ಚೂರ್ ಜಾಸ್ತಿ ಮಾಡಿದ್ರೆ ಈ ಆಬ್ಜೆಕ್ಟ್ ಟುಸ್ ಅಂತ ಕೆಳಗಡೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಆಂಗಲ್ ನ ಆಂಗಲ್ ಆಫ್ ರಿಪೋಸ್ ಅಂತ ಕರೆದ್ವಿ. ಅಟ್ ದಟ್ ಸಿಚುವೇಶನ್ ಥೀಟಾ ಆರ್ ಅಂತ ಕರಿತೀವಿ. ಆ ಸಿಚುವೇಶನ್ ರೀಚ್ ಆಗಿದೆ, ಇನ್ನೇನು ಒಂದ್ ಚೂರ್ ಜಾಸ್ತಿ ಮಾಡಿದ್ರೆ ಪುಸುಕ್ ಅಂತ ಬಂದ್ಬಿಡುತ್ತೆ. ಆ ಆಂಗಲ್ ನ ನಾನು ಥೀಟಾ ಆರ್ ಅಂತ ಕನ್ಸಿಡರ್ ಮಾಡಿದ್ನಿ. ಸೊ ಹಾಗಾದ್ರೆ ಇದು ಥೀಟಾ ಆರ್ ಇದ್ರೆ ಇದೇನಿರುತ್ತೆ? 90 ಮೈನಸ್ ಥೀಟಾ ಆರ್ ಇರುತ್ತೆ. ಯಾಕಂದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್. ಆಲ್ರೆಡಿ ನಾವು ತುಂಬಾ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಿದ್ವಿ. ಸೊ ಇದನ್ನ ನಾವು ಒಂದ್ ನಿಮಿಷ ಚೂರ್ ನೀಟಾಗಿ ಬರ್ಕೊಂತೇನೆ. 90 ಮೈನಸ್ ಥೀಟಾ ಆರ್. ಸೊ ಈಗ ಈ ಎಂ ಜಿ ಕಾಂಪೋನೆಂಟ್ ನ ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ
ಎಂ ಜಿ ಕಾಂಪೊನೆಂಟ್ ನ ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ ಎಂ ಜಿ ಕಾಸ್ ಆಫ್ 90 ಮೈನಸ್ ಟೀಟಾ ಆರ್ ಏನಾಗತ್ತೆ ಸೈನ್ ಆಫ್ ಟೀಟಾ ಆರ್ ಆಗತ್ತೆ. ಅಂಡ್ ಅದೇ ಎಂ ಜಿ ನ ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ you'll get another component that is mg sin of 90 minus theta r ಏನಾಗುತ್ತೆ ಅದು cos of 90 cos of theta r ಆಗುತ್ತೆ. ಸೊ ಈಗ ಈ ಕಾಂಪೊನೆಂಟ್ ನ ಈ ಒರಿಜಿನಲ್ ವೆಕ್ಟರ್ ನ ರಿಮೂವ್ ಮಾಡ್ಕೊಂತೀನಿ. ಆಲ್ರೆಡಿ ನಾನು ರೆಸಾಲ್ವ್ ಮಾಡ್ಕೊಂಡು ಅಲ್ಲಿ ಇಟ್ಟಿದ್ದೀನಿ. ಇನ್ನೇನು ಸ್ಲೈಡ್ ಆಗತ್ತೆ, ಒಂಚೂರು ಜಾಸ್ತಿ ಮಾಡಿದ್ರು ಸ್ಲೈಡ್ ಆಗತ್ತೆ. ಈಗಲೂ ಇನ್ನೂ ಆಬ್ಜೆಕ್ಟ್ ಮೂವ್ ಆಗಿಲ್ಲ, ಇನ್ನೇನು ಒಂಚೂರು ಪುಸುಕ್ ಅಂತ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸ್ಲೈಡ್ ಆಗಕ್ಕೆ ಶುರು ಮಾಡ್ಬಿಡುತ್ತೆ. ಸೊ ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲಿ ನಿಂತಿದೆ ಅದು. ಈ ಸಿಚುವೇಶನ್ ಅಲ್ಲಿ ಫ್ರಿಕ್ಷನ್ ಮ್ಯಾಕ್ಸಿಮಮ್ ಇರುತ್ತಾ? ಅಟ್ ದಿಸ್ ಸಿಚುವೇಶನ್ ದಿಸ್ ಫ್ರಿಕ್ಷನ್ ವಿಲ್ ಬಿ ಮ್ಯಾಕ್ಸಿಮಮ್. ಆ ಮ್ಯಾಕ್ಸಿಮಮ್ ಫ್ರಿಕ್ಷನ್ ವ್ಯಾಲ್ಯೂ ಏನಾಗಿರುತ್ತೆ ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಆಗಿರುತ್ತೆ. ಆ ಎಫ್ ಲಿಮಿಟಿಂಗ್ ವ್ಯಾಲ್ಯೂ ನಿಮ್ಗೆ ಆಲ್ರೆಡಿ ಗೊತ್ತು, ದಟ್ ಈಸ್ ಮ್ಯೂ ಎಸ್ ಇಂಟು ಎನ್. ಎಫ್ ಲಿಮಿಟಿಂಗ್, ಈಗ ಇವೆರಡು ಫೋರ್ಸಸ್ ನ ಬ್ಯಾಲೆನ್ಸ್ ಮಾಡಿದ್ರೆ ಎಫ್ ಲಿಮಿಟಿಂಗ್ ಶುಡ್ ಬಿ ಈಕ್ವಲ್ಸ್ ಟು ಎಂ ಜಿ ಸೈನ್ ಆಫ್ ಥೀಟಾ ಆರ್ ಆಗಿರುತ್ತೆ. ಅಂಡ್ ಇವೆರಡು ಬ್ಯಾಲೆನ್ಸ್ ಮಾಡಿದ್ರೆ ನಾರ್ಮಲ್ ಇಸ್ ಈಕ್ವಲ್ಸ್ ಟು ಎಂ ಜಿ ಕಾಸ್ ಆಫ್ ಥೀಟಾ ಆರ್ ಆಗಿರುತ್ತೆ. Am I right? And what is the limiting value of the static friction? Mu s into n. That is equals to mg sin of theta r. ಈ n ನ ತಗೊಂಡ್ ಇಲ್ಲಿ ಬಿಸಾಕೋಣ, ms into mg cos of theta r. That is equals to mg sin of theta r. So mg damar mu s is equals to sin theta r by cos theta r. That is tan theta r. ಆಲ್ರೆಡಿ ಈಕ್ವೇಶನ್ ನೋಡಿದ್ವಲ್ಲ ಪ್ರೀವಿಯಸ್. ಆಂಗಲ್ ಆಫ್ ರಿಪೋಸ್ ಮತ್ತೆ ಆಂಗಲ್ ಆಫ್ ಫ್ರಿಕ್ಷನ್ ಎರಡು ನ್ಯೂಮರಿಕಲಿ ಸೇಮ್ ಬರ್ತಿದೆ, ಬಟ್ ಸ್ಟಿಲ್ ದೇ ಆರ್ ಡಿಫರೆಂಟ್ ಕಾನ್ಸೆಪ್ಟ್. ಸೊ ನ್ಯೂಮರಿಕಲಿ ಸೇಮ್ ವ್ಯಾಲ್ಯೂ ಬರ್ತಿದೆ. ಸೊ ದಿಸ್ ಮ್ಯೂ ಎಸ್ ಇಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ಸ್ಟಾಟಿಕ್ ಫ್ರಿಕ್ಷನ್ ಅಂಡ್ ಥೀಟಾ ಆರ್ ಇಸ್ ಕಾಲ್ಡ್ ಆಸ್ ಆಂಗಲ್ ಆಫ್ ರಿಪೋಸ್. ಆಂಗಲ್ ಆಫ್ ರಿಪೋಸ್. ಸೊ ಈ ಈಕ್ವೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದ್ರ ಮೇಲೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಬಂದಿದೆ, ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಡೈರೆಕ್ಟ್ ಆಗಿ ನಾವು ಮ್ಯೂ ಎಸ್ ಇದ್ರೆ ಅದು ಯಾವ ಆಂಗಲ್ ಅಲ್ಲಿ ಸ್ಲೈಡ್ ಆಗತ್ತೆ ಅಂತ ನಾವು ಈಸಿಯಾಗಿ ಹೇಳ್ಬಹುದು. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಇನ್ ಅದರ್ ವರ್ಡ್ಸ್ ಥೀಟಾ ಆರ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ಮ್ಯೂ ಎಸ್. ಇದು ನೋಟ್ ಮಾಡ್ಕೊಳ್ಳಿ. ವಿ ವಿಲ್ ಹ್ಯಾವ್ ಸಮ್ ಡಿಸ್ಕಷನ್. ಕೆಲವೊಂದು ಕೇಸ್ ಸ್ಟಡೀಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿನಿ. 3, 2, 1 ಡನ್. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ಸೊ ಈಗ ಈ ಥೀಟಾ ಏನಾದ್ರು ಲೆಸ್ ದ್ಯಾನ್ ಥೀಟಾ ಆರ್ ಇದ್ರೆ ಆಬ್ಜೆಕ್ಟ್ ಮೂವ್ ಆಗತ್ತಾ? ಇಲ್ಲ, ಮೂವ್ ಆಗಲ್ಲ. ಸೊ ಆಬ್ಜೆಕ್ಟ್ ವಿಲ್ ನಾಟ್ ಮೂವ್. ಈಗ ಈ ಥೀಟಾ ಏನಾದ್ರು ಥೀಟಾ ಆರ್ ಗೆ ಈಕ್ವಲ್ ಆಗಿದ್ರೆ, ಅರೆ ಇನ್ಕ್ರೀಸ್ ಮಾಡ್ತಾ ಇರ್ತೀನಿ. ಸೊ ಈ ಥೀಟಾ ಆರ್ ಗೆ ಈಕ್ವಲ್ ಆಗಿದ್ರೆ ಕರೆಕ್ಟ್ ಆಗಿ ಅಲ್ಲಿ ನಿಂತ್ಕೊಂಡಿರತ್ತೆ. ಇನ್ನೊಂದ್ ಚೂರ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ಸ್ಲೈಡ್ ಆಗಕ್ಕೆ ಶುರು ಆಗ್ಬಿಡತ್ತೆ. ಸೊ ಇದೇನಾದ್ರೂ ಇದಕ್ಕಿಂತ ಜಾಸ್ತಿ ಆಗಿದ್ರೆ so it starts accelerating with more and more acceleration. So ಬೇಗ ಹೋಗಕ್ಕೆ ಶುರು ಮಾಡುತ್ತೆ. ಸೊ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. when theta is less than theta r and theta is equals to theta r and theta greater than theta r, ಮೂರು ಕೇಸ್ ನಲ್ಲಿ ಏನೇನಾಗುತ್ತೆ ನೋಡೋಣ. ಆಬ್ಜೆಕ್ಟ್ ಏನಾಗಿರುತ್ತೆ? theta less than theta r ಇದ್ದಾಗ ಆಬ್ಜೆಕ್ಟ್ at rest and ಫ್ರಿಕ್ಷನ್ ವ್ಯಾಲ್ಯೂ ಈಕ್ವಲ್ಸ್ ಟು ಏನಿರತ್ತಪ್ಪ? ಈ ಥೀಟಾ ಆರ್ ಜಾಗದಲ್ಲಿ ಥೀಟಾ ಬರುತ್ತೆ, ಇನ್ ಮಿಕ್ಕಿದೆಲ್ಲ ಸೇಮ್ ಅಷ್ಟೇ. ಸೊ ಥೀಟಾ ಆರ್ ಜಾಗದಲ್ಲಿ ಥೀಟಾ ಬರುತ್ತೆ. ಇದು ಫ್ರಿಕ್ಷನ್ ಹಾಗೆ ಇರುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿರಲ್ಲ, ಫ್ರಿಕ್ಷನ್ ಆಗಿರುತ್ತೆ. ಸೊ ಆ ಫ್ರಿಕ್ಷನ್ ಲೆಸ್ ದ್ಯಾನ್ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದ ಸ್ಟಾಟಿಕ್ ಫ್ರಿಕ್ಷನ್, ದಟ್ ಈಸ್ ಈಕ್ವಲ್ ಟು ಎಂ ಜಿ ಸೈನ್ ಥೀಟಾ ಆಗಿರುತ್ತೆ. ಎಂ ಜಿ ಸೈನ್ ಆಫ್ ಥೀಟಾ ಲೆಸ್ ದ್ಯಾನ್ ಥೀಟಾ ಆರ್, ಆಬ್ಜೆಕ್ಟ್ ಇಸ್ ಅಟ್ ರೆಸ್ಟ್. ಇಷ್ಟ ಆಯ್ತು. ಈಗ ಥೀಟಾ ಇಸ್ ಈಕ್ವಲ್ ಟು ಥೀಟಾ ಆರ್ ಆಗಿದ್ದಾಗ ಆಬ್ಜೆಕ್ಟ್ ರೆಸ್ಟ್ ಅಲ್ಲೇ ಇದೆ, ಬಟ್ ಜಸ್ಟ್ ಅಬೌಟ್ ಟು ಸ್ಲೈಡ್. ಇನ್ನೇನು ಸ್ಲೈಡ್ ಆಗಕ್ಕೆ ಶುರು ಆಗಿದೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಇದೆ. ನೋಡಿರ್ತೀರಲ್ಲ ನಿಮ್ ಫ್ರೆಂಡ್ಸು ಎಕ್ಸೈಟ್ ಆಗ್ಬಿಡ್ತಾರೆ, ಇನ್ನೊಂದ್ ಚೂರು ಡಿಸ್ಟರ್ಬ್ ಮಾಡಿದ್ರೆ ಗೊಳಗೊಳ ಅಂತ ಅಳಕ್ ಶುರು ಮಾಡ್ಬಿಡ್ತಾರಲ್ಲ, ಅದೇ ತರ. ಸೊ ಎಕ್ಸ್ಟ್ರೀಮ್ ಪೊಸಿಷನ್ ಇರುತ್ತೆ, ಆವಾಗ ಈ ಫ್ರಿಕ್ಷನ್ ಏನಾಗಿರುತ್ತೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿರುತ್ತೆ. ಅಟ್ ದಿಸ್ ಸಿಚುವೇಶನ್ ಫ್ರಿಕ್ಷನ್ ಇಸ್ ಎಫ್ ಲಿಮಿಟಿಂಗ್ that is equals to mu s n ಆಗಿರುತ್ತೆ. ಸೊ ದಿಸ್ ಇಸ್ ಸೆಕೆಂಡ್ ಕೇಸ್. ಈಗ ಲಾಸ್ಟ್ ಕೇಸ್ ನ ನೋಡ್ತೀನಿ. ಸೊ ಈಗ ಥೀಟಾ ಏನಾದ್ರೂ ಥೀಟಾ ಆರ್ ಗಿಂತ ಜಾಸ್ತಿ ಆಗಿದ್ರೆ ಈ ಕಂಡೀಷನ್ ನಲ್ಲಿ ಆಬ್ಜೆಕ್ಟ್ ಏನ್ ಮಾಡ್ತಿರತ್ತೆ? ಸುಮ್ನೆ ಕುಂತಿರತ್ತಾ? ಕುಂತಿರಕ್ಕಿಲ್ಲ. ಏನಾಗತ್ತೆ? ಟೊಯ್ ಅಂತ ಸ್ಲೈಡ್ ಆಗ್ತಾ ಇರತ್ತೆ. ಸೊ ಆಬ್ಜೆಕ್ಟ್ ವಿಲ್ ಬಿ ಸ್ಲೈಡಿಂಗ್.
ಆಬ್ಜೆಕ್ಟ್ ವಿಲ್ ಬಿ ಸ್ಲೈಡಿಂಗ್. ಫ್ರಿಕ್ಷನ್ ಫೋರ್ಸ್ ಇರತ್ತಾ? ಹೌದು, ಫ್ರಿಕ್ಷನ್ ಫೋರ್ಸ್ ಇರತ್ತೆ. ಏನಿರತ್ತೆ? ಇದಕ್ಕಿಂತ ಜಾಸ್ತಿ ಇರತ್ತಾ? ನಾ ಒನ್ ಸ್ಟಾರ್ಟ್ ಸ್ಲೈಡ್ ಆಗಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಅಲ್ಲಿ ಯಾವ ಫ್ರಿಕ್ಷನ್ ಇರತ್ತೆ? ಕೈನೆಟಿಕ್ ಫ್ರಿಕ್ಷನ್. ಫ್ರಿಕ್ಷನ್ ಇಸ್ ಕೈನೆಟಿಕ್ ಫ್ರಿಕ್ಷನ್ ಇರತ್ತೆ. ಅಂಡ್ ಎಫ್ ಕೆ ಇಸ್ ಈಕ್ವಲ್ಸ್ ಟು ಮ್ಯೂ ಕೆ ಇಂಟು ಎನ್ ಆಗಿರುತ್ತೆ. ಸೊ ದೀಸ್ ಆರ್ ದ ಕೇಸ್ ಸ್ಟಡೀಸ್ ಆಫ್ ಆಂಗಲ್ ಆಫ್ ರಿಪೋಸ್. ಆಂಗಲ್ ಆಫ್ ರಿಪೋಸ್ ಗಿಂತ ಆಂಗಲ್ ಕಮ್ಮಿ ಇದ್ರೆ ನಿಂತಿರತ್ತೆ. ಫ್ರಿಕ್ಷನ್ ಫ್ರಿಕ್ಷನ್ ಇಸ್ ಲೆಸ್ ದ್ಯಾನ್ ಮ್ಯೂ ಎಸ್ ಎನ್. ಇಲ್ಲಿ ಫ್ರಿಕ್ಷನ್ ಇಸ್ ಈಕ್ವಲ್ ಟು ಮ್ಯೂ ಎಸ್ ಎನ್ ಅಂಡ್ ಫ್ರಿಕ್ಷನ್ ಇಸ್ ಇಲ್ಲೂ ಕೂಡ ಅಷ್ಟೇ ಲೆಸ್ ದ್ಯಾನ್ ಮ್ಯೂ ಎಸ್ ಎನ್ ಇರುತ್ತೆ. ಸೊ ಎಫ್ ಕೆ ಇಸ್ ಲೆಸ್ ದ್ಯಾನ್ ಮ್ಯೂ ಎಸ್ ಎನ್. ಸ್ಟ್ಯಾಟಿಕ್ ಫ್ರಿಕ್ಷನ್ ಮ್ಯಾಕ್ಸಿಮಮ್ ವ್ಯಾಲ್ಯೂಗಿಂತ ಕಮ್ಮಿ ಇರುತ್ತೆ, ಬಟ್ ಕೈನೆಟಿಕ್ ಫ್ರಿಕ್ಷನ್ ಎಷ್ಟಿರುತ್ತೋ ಅಷ್ಟು ವ್ಯಾಲ್ಯೂ ರಿಗೈನ್ ಆಗತ್ತೆ. ಆಯ್ತಾ? ಲೆಟ್ ಅಸ್ ಸಿ ಪ್ರಾಬ್ಲಮ್ಸ್. ಇದ್ರ ಮೇಲೆ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಕ್ಕೆ ಹೋಗೋಣ. 3, 2, 1 ಡನ್. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. 3, 2, 1, 0. -1, -2, -3, -4, -5 ಹಾಗೆ ಕೌಂಟ್ ಮಾಡ್ತಾ ಇರಿ. ಎಷ್ಟೊತ್ತಾಗತ್ತೋ ಬೋರ್ಡ್ ಎರೇಸ್ ಮಾಡಕ್ಕೆ ನೋಡೋಣ. ಡನ್. ಯಾ, ಒಂದು ಪ್ರಾಬ್ಲಮ್ ನ ತಗೊಂತೀನಿ. ಸಿಂಪಲ್ ಪ್ರಾಬ್ಲಮ್, ಅರೆ ಫಾಲ್ತು ಪ್ರಾಬ್ಲಮ್. ಮೊದಲು 1, 2 ಪ್ರಾಬ್ಲಮ್ಸ್ ನ ತುಂಬಾ ಸಿಂಪಲ್ ಆಗಿ ಸಾಲ್ವ್ ಮಾಡೋಣ. ಸೊ ಲೆಟ್ ಅಸ್ ಕನ್ಸಿಡರ್. ಆಯ್ತು, ಇಂಕ್ ಆಗೋಯ್ತು. ಬೇರೆ ಪೆನ್ ತಗೊಂತೀನಿ. ಲೆಟ್ ಅಸ್ ಕನ್ಸಿಡರ್ ಸಿಂಪಲ್ ಪ್ರಾಬ್ಲಮ್. ಒಂದು ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಎಲ್ಲಿದೆ? ಇನ್ಕ್ಲೈನ್ಡ್ ಪ್ಲೇನ್ ನಲ್ಲಿ ಇದೆ. ಅದರ ಮಾಸ್ 1 kg ಇದೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ 1 kg ಮಾಸ್. ಇದು theta is equals to 30 degree. Given that the object is just about to slide. Find the mu s value. ತುಂಬಾ ಸಿಂಪಲ್ ಪ್ರಾಬ್ಲಮ್. ತುಂಬಾ ಸಿಂಪಲ್ ಅಂದ್ರೆ ಸಿಂಪಲ್ ಪ್ರಾಬ್ಲಮ್ ಅಪ್ಪ. ಎರಡು ಮೆಥಡ್ ಅಲ್ಲೂ ಸಾಲ್ವ್ ಮಾಡ್ತೀನಿ ನಾನು. ಫ್ರೀ ಬಾಡಿ ಡಯಾಗ್ರಾಮ್ ಹಾಕಿ ಹೇಗೆ ಸಾಲ್ವ್ ಮಾಡೋದು ಅದು ಹೇಳ್ತೀನಿ. ಶಾರ್ಟ್ ಕಟ್, ಅರೆ ಜಸ್ಟ್ ಅಬೌಟ್ ಟು ಸ್ಲೈಡ್, ಇನ್ನೇನು ಸ್ಲೈಡ್ ಆಗಕ್ಕೆ ರೆಡಿ ಆಗಿದೆ ಅಂದ್ರೆ ಆ ಆಂಗಲ್ ಏನಪ್ಪ? ದಟ್ ಈಸ್ ಈಕ್ವಲ್ಸ್ ಟು ಥೀಟಾ ಆರ್. ಅದೇ ಕ್ವಶನ್ ಕೊಟ್ಟಿರೋದು. ದಟ್ ಈಸ್ ಆಂಗಲ್ ಆಫ್ ರಿಪೋಸ್. ಸೊ ಆಂಗಲ್ ಆಫ್ ರಿಪೋಸ್ 30 ಡಿಗ್ರಿ ಕೊಟ್ಟಿದ್ದಾರೆ. ನಮ್ಗೆ ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದಾರೆ? ಮ್ಯೂ ಎಸ್ ಫೈಂಡ್ ಔಟ್ ಮಾಡಿ ಹೇಳಿದ್ರೆ ಮ್ಯೂ ಎಸ್ ಇಸ್ ಈಕ್ವಲ್ಸ್ ಟು ಮ್ಯೂ ಎಸ್ ಇಸ್ ಈಕ್ವಲ್ಸ್ ಟು ಏನು ಬರ್ದೆ ಇಲ್ಲಿ? ಥೀಟಾ ಆರ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ಮ್ಯೂ ಎಸ್. ಇದು ನಮ್ಮ ಫಾರ್ಮುಲಾ. ಅಫ್ ಕೋರ್ಸ್ ಮ್ಯೂ ಎಸ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಆಫ್ ಮ್ಯೂ ಎಸ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಆಫ್ 30 ಡಿಗ್ರಿ. ದಟ್ ಈಸ್ 1/√3 ಇಸ್ ದ ಆನ್ಸರ್. ಸಪೋಸ್ ನಮ್ಗೆ ಏನಾದ್ರೂ ಈ ಮೆಥಡ್ ಇಷ್ಟ ಆಗಿಲ್ಲ, ಪ್ರೀವಿಯಸ್ ನಾವು ಡಿರೈವೇಶನ್ ಮಾಡಿದ್ವಲ್ಲ ಅದೇ ತರ ಡಿಸ್ಕಸ್ ಮಾಡೋಣ. ಆನ್ಸರ್ ಇಷ್ಟೇ ಬರೋದು. ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ತರಿಸಬಹುದು. ಸ್ಟಿಲ್ ಫ್ರೀ ಬಾಡಿ ಡಯಾಗ್ರಾಮ್ ನ ಯೂಸ್ ಮಾಡೋಣ. ಇನ್ನೇನು ಅಬೌಟ್ ಟು ಸ್ಲೈಡ್ ಆಗಕ್ಕೆ ರೆಡಿ ಆಗಿದೆಯಪ್ಪ, ಕಾಯ್ತಾ ಕೂತಿದೆ. ಇನ್ನೇನಾದ್ರೂ 30ಗಿಂತ 1 ಮಿನಿಟ್ ಅಥವಾ 1 ಸೆಕೆಂಡ್ ಜಾಸ್ತಿ ಆದ್ರೂ ಪೋಸಕ್ಕಂತ ಸ್ಟಾರ್ಟ್ ಆಗ್ಬಿಡತ್ತೆ. ಸೊ ಆ ಕಂಡೀಷನ್ ಅಲ್ಲಿ ಫ್ರಿಕ್ಷನ್ ಏನಿರುತ್ತೆ? ಲಿಮಿಟಿಂಗ್ ವ್ಯಾಲ್ಯೂ ಇರುತ್ತೆ, ಹೌದಾ? ಸೊ ಈ ವ್ಯಾಲ್ಯೂ ಎಫ್ ಲಿಮಿಟಿಂಗ್ ಇರುತ್ತೆ. ಅಂಡ್ ಈ ಕಡೆ ಡೌನ್ ಸೈಡ್ ಏನಿರುತ್ತೆ? ಎಂ ಜಿ ಇರುತ್ತೆ. ಎಂ ವ್ಯಾಲ್ಯೂ 1 ಕೊಟ್ಟಿದ್ದಾರೆ, ಹಾಗಾಗಿ 1g ಇರುತ್ತೆ. ನಾರ್ಮಲ್ ಫೋರ್ಸ್ ಮೇಲೆಗಿದೆ ಆಸ್ ಯೂಶುವಲ್. ಅಂಡ್ ಈ ಕಡೆಗೆ ಯಾವ ಫೋರ್ಸ್ ಇದೆ ಇದನ್ನ ರೆಸಾಲ್ವ್ ಮಾಡ್ಬೇಕಾಗತ್ತೆ. ಇದು ನೋಡಿ, ಇದು ಎಂ ಜಿ ಆದ್ರೆ ಇದೇನಾಗತ್ತೆ? 60 ಆಗಿರತ್ತಾ ಅಥವಾ 90 - 30 ಅಂತ ಹೇಳ್ಬೋದಾ? ಅದನ್ನೇ 60 ಅಂತ ಹೇಳಿದ್ದು. ಸೊ ಈ 1g ನ ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ? 1g cos of 90 - 30, that is sin 30. ಅಂಡ್ ಈ ಕಡೆ ಕಾಂಪೊನೆಂಟ್ ಇನ್ನೊಂದು ಬರುತ್ತೆ, ಈ ಕಡೆಗೆ ಇನ್ನೊಂದು ಕಾಂಪೊನೆಂಟ್ ಬರುತ್ತೆ. ಅದೇನಾಗಿರುತ್ತೆ? 1g cos 30. ಸೇಮ್ ಥಿಂಗ್. ಇದನ್ನ 60 ಅಂತ ತಗೊಂಡ್ರೆ ಈ ಕಡೆಗೆ 1g cos 60 ಬರುತ್ತೆ. ಅದನ್ನೇ sin 30 ಅಂತ ಕರಿಬಹುದು. ಅರೆ cos 60 is equals to sin 30 and vice versa. cos 30 is equals to sin 60. ಸೇಮ್ ಬರುತ್ತೆ, ನಥಿಂಗ್ ಟು ವರಿ. ಸೊ ಈಗ ರೆಸಾಲ್ವ್ ಮಾಡ್ಕೊಂಡಿರೋದ್ರಿಂದ ಈ ಒರಿಜಿನಲ್ ಕಾಂಪೊನೆಂಟ್ ನ ರಿಮೂವ್ ಮಾಡ್ಬಿಡೋಣ. ಸೊ ಈಗ ಇನ್ನೇನು ಮೂವ್ ಆಗೋಗಿದೆ ಅಂದ್ರೆ ಇವೆರಡಕ್ಕೂ ಸೇಮ್ ಇರ್ಬೇಕಾ? ಇವೆರಡು ಈಕ್ವೇಟ್ ಮಾಡ್ಬೋದಾ? ಈ ವ್ಯಾಲ್ಯೂ ಏನಾಗಿರುತ್ತೆ? ಮ್ಯೂ ಎಸ್ ಎನ್ ಆಗಿರುತ್ತೆ. ಸೊ ದಟ್ ಈಸ್ ಮ್ಯೂ ಎಸ್ ಎನ್ ಇಸ್ ಈಕ್ವಲ್ಸ್ ಟು 1g sin of 30. ಎನ್ ವ್ಯಾಲ್ಯೂ ಆಲ್ರೆಡಿ ಈ ಇಕ್ವೇಶನ್ ಇವೆರಡು ಈಕ್ವೇಟ್ ಮಾಡಿದ್ರೆ ಏನ್ ಬರುತ್ತೆ? 1g cos of 30. ಸೊ ಮ್ಯೂ ಎಸ್ ಇಂಟು ಎನ್ ವ್ಯಾಲ್ಯೂ g cos of 30, that is equals to
g sin of 30. So g ಡಮಾರ್ ಆಗತ್ತೆ, 30 ಕ್ಯಾನ್ಸಲ್ ಮಾಡೋಣ. mu s is equals to sin 30 by cos 30 tan of 30 ಬರುತ್ತೆ. ಸೊ mu s is equals to 1 by root 3. ಸೊ ನಮ್ಗೆ ಏನಾದ್ರು ಆಂಗಲ್ ಆಫ್ ರಿಪೋಸ್ ಇಷ್ಟ ಆಗಿಲ್ಲ ಅನ್ನೋರು ಈ ಮೆಥಡ್ ನ ಫಾಲೋ ಮಾಡ್ಬೋದು. ಎರಡನ್ನೂ ಕಲೀರಿ, ಮುಂದೆ ಯಾವ್ಯಾವ್ದು ಯೂಸ್ ಆಗುತ್ತೋ ನಂಗೆ ಗೊತ್ತಿಲ್ಲ. ಸೊ ಲೆಟ್ ಅಸ್ ಸಿ. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಐ ಆಮ್ ಗೋಯಿಂಗ್ ಟು ಎರೇಸ್ ಇನ್ 3 2 1 ಡನ್ ಡನ್. ಇನ್ನೊಂದು ಕ್ವಶನ್ ನ ತಗೊಂತೀನಿ ಫ್ರಮ್ ನೀಟ್ 2015. 2015ನೇ ವರ್ಷದಿಂದ ಒಂದು ನೀಟ್ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ನೀಟ್ 2015. ಸೊ ಕ್ವಶನ್ ಈ ತರ ಇದೆ. ಫಸ್ಟ್ ಒಂದು ಡಯಾಗ್ರಾಮ್ ಬರ್ದ್ಬಿಡ್ತೀನಿ. ಆಕ್ಚುಲಿ ಅಲ್ಲಿ ಡಿಸ್ಕ್ರಿಪ್ಟಿವ್ ಆಗಿ ಕೊಟ್ಟಿರ್ತಾರೆ, ನಾನು ಸಿಂಪಲ್ ಆಗಿ ಒಂದು ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಇನ್ಕ್ಲೈನ್ಡ್ ಪ್ಲೇನ್ ನ ಕನ್ಸಿಡರ್ ಮಾಡೋಣ. ಲೆಟ್ ದಿಸ್ ಥೀಟಾ ಇಸ್ ಈಕ್ವಲ್ಸ್ ಟು 30 ಡಿಗ್ರಿ. 30 ಡಿಗ್ರಿ. ಇಲ್ಲೊಂದು ಆಬ್ಜೆಕ್ಟ್ ಇದೆ, ಅದರದ್ದು ಮಾಸ್ m ಇದೆ, ಕೊಟ್ಟಿಲ್ಲ, ಜಸ್ಟ್ m ಕೊಟ್ಟಿದ್ದಾರೆ. ಅಂಡ್ ದ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇಸ್ mu s, coefficient of kinetic friction is mu k. Given that object starts sliding, object starts sliding when theta is equals to 30 degree. Theta is equal to 30 ಇದ್ದಾಗ ಸ್ಲೈಡ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. and it takes 4 seconds to cover 4 meter on the wedge. The values of mu s and mu k are dash and dash. ಸೊ ಎರಡು ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಕ್ ಹೇಳ್ತಿದ್ದಾರೆ. ಆಪ್ಷನ್ಸ್ ಬೇಕಾದ್ರೆ ಕೊಡ್ತೀನಿ. ಆಪ್ಷನ್ ಎ 0.6 and 0.5, option B 0.5 and 0.6, option C 0.6 and 0.6, option D 0.4, option D 0.4 and 0.3. ಆಕ್ಚುಲಿ ಪೂರ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನಾಲೆಜ್ ಇದ್ದು ಒಂದೇ ಒಂದು ಬೇಸಿಕ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಗ್ಬಿಡತ್ತೆ, ಅಂದ್ರೆ ಆಪ್ಷನ್ ಸಿಗ್ಬಿಡತ್ತೆ. ಎಕ್ಸಾಕ್ಟ್ ಆನ್ಸರ್ ಅಲ್ದಿದ್ರು ಅರೆ ಆಬ್ಜೆಕ್ಟಿವ್ ಎಕ್ಸಾಮ್ ಅಲ್ಲಿ ನಮ್ಗೆ ಯಾಕೆ ಸಾಲ್ವ್ ಮಾಡಿದ್ವಿ ಅನ್ನೋ ಇಂಪಾರ್ಟೆಂಟ್ ಅಲ್ಲ, ಫೈನಲ್ ಆಗಿ ಆನ್ಸರ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್. ನೋಡಿ ಇಲ್ಲಿ ವೆನ್ ಥೀಟಾ ಇಸ್ ಈಕ್ವಲ್ ಟು 30, ಬೇಕಾದ್ರೆ ಪಾಸ್ ಮಾಡಿ ವಿಡಿಯೋನ ಟ್ರೈ ಮಾಡಿ, ನೀವೇ ಒಂದು 5 ನಿಮಿಷ ಆದ್ರೂ ಪರವಾಗಿಲ್ಲ. ಪ್ರಾಕ್ಟೀಸ್ ಮಾಡ್ತಿದ್ವಿ, ನಾವೇನು ಎಕ್ಸಾಮ್ ಬರೀತಿಲ್ಲ, ಪ್ರಾಕ್ಟೀಸ್ ಮಾಡ್ತಿದ್ವಿ. ಒಂದು 5 ನಿಮಿಷ ಕೊಡಿ, 10 ನಿಮಿಷ ಕೊಡಿ, ತೊಂದರೆ ಏನಿಲ್ಲ. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. 3 2 1 ಡನ್. ಸೊ ನೋಡಿ, ಆಬ್ಜೆಕ್ಟ್ ಥೀಟಾ ಇಸ್ ಈಕ್ವಲ್ ಟು 30 ಇದ್ದಾಗ ಇನ್ನು ಸ್ಲೈಡ್ ಆಗಕ್ಕೆ ಶುರು ಆಗುತ್ತೆ. ಅಂದ್ರೆ ಅಲ್ಲಿ ಕೊಡ್ತಿರೋದೇನು, ಥೀಟಾ ಆರ್ ಕೊಡ್ತಿದ್ದಾರೆ. ಥೀಟಾ ಆರ್ ಇಸ್ ಈಕ್ವಲ್ಸ್ ಟು 30 ಡಿಗ್ರಿ. ನಮ್ಗೆ ಮ್ಯೂ ಎಸ್ ಬೇಕಾಗಿರೋದ್ರಿಂದ ಮ್ಯೂ ಎಸ್ ಬೇಕಾದ್ರೆ ಟ್ಯಾನ್ ಆಫ್ 30 ಅಂತ ಬರೀಬೋದಾ? ಸೊ ದಟ್ ಈಸ್ ಮ್ಯೂ ಎಸ್ ಇಸ್ ಈಕ್ವಲ್ಸ್ ಟು ಟ್ಯಾನ್ ಆಫ್ 1 by root 3. ಅರೆ ರೂಟ್ 3 ವ್ಯಾಲ್ಯೂ ಏನಪ್ಪಾ? ರೂಟ್ 3 ವ್ಯಾಲ್ಯೂ ಇಸ್ 1.73. ಸೊ ಇದನ್ನ ಮ್ಯೂ ಎಸ್ ನ ನಾನು ಟ್ಯಾನ್ ಆಫ್ 1 divided by 1.73 ಅಂತ ಬರೀಬಹುದು. ಅಂಡ್ ಬೇಕಾದ್ರೆ ಡೆಸಿಮಲ್ ನ ಶಿಫ್ಟ್ ಮಾಡ್ಕೊಂಡು 00 and 173 ಅಂತ ಬರೀಬಹುದು. ಇದನ್ನ ಡಿವೈಡ್ ಮಾಡಿದ್ರೆ ಸಮ್ವೇರ್ ಅರೌಂಡ್ 0.57 ಬರುತ್ತೆ. ನಾನು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಸೊ ದಿಸ್ ಇಸ್ 0.57 ಬರುತ್ತೆ. ವಿ ಗಾಟ್ ದ, ಇನ್ನು ರೆಕರಿಂಗ್ ಬರುತ್ತೆ, ಜಸ್ಟ್ ರಫ್ ಆಗಿ 0.57 ಬರುತ್ತೆ. ಇಟ್ಸ್ ಸಿಂಪಲ್ ಡಿವಿಷನ್. 0.7557 is the coefficient of static friction. ಓಕೆ, ಅದನ್ನ ಪಕ್ಕದಲ್ಲಿ ಇಡೋಣ. ನೋಡಿ, ಆಕ್ಚುಲಿ ಆನ್ಸರ್ ಹಾಗೆ ಗೆಸ್ ಮಾಡ್ಬೋದು. ಈಗ ಇದನ್ನ ರೌಂಡ್ ಆಫ್ ಮಾಡಿದ್ರೆ 0.6 ಬರುತ್ತೆ. ಇದಿರ್ಬೇಕು, ಇಲ್ಲ ಇದಿರ್ಬೇಕು. ಹಾಗಾದ್ರೆ ಇವೆರಡು ಆಪ್ಷನ್ಸ್ ಡಮಾರ್. ಅಂಡ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಮ್ಯೂ ಕೆ ಶುಡ್ ಬಿ ಲೆಸ್ ದ್ಯಾನ್ ಮ್ಯೂ ಎಸ್. ಹಾಗಾದ್ರೆ ಆಪ್ಷನ್ ಇದೊಂದೇ ಇರ್ಬೋದು. ಪಟ್ ಅಂತ ಇದನ್ನ ಹಾಕ್ಬೋದು. ಬಟ್ ಸ್ಟಿಲ್ ವಿ ವಿಲ್ ಪ್ರೂವ್ ದಟ್ ಒನ್. ಅದನ್ನ ಪ್ರೂವ್ ಮಾಡ್ತೀವಿ ನೋಡಿ. ಸೊ ಈಗ ಅವ್ರು ಹೇಳೋ ಪ್ರಕಾರ ಆಬ್ಜೆಕ್ಟ್ ಇನ್ ಸ್ವಲ್ಪ ಈಗ ಸ್ಲೈಡ್ ಆಗ್ತಿದೆ ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಏನಪ್ಪಾ? ಇದು u is equal to 0. ಈಗ ಇಲ್ಲಿ ಫ್ರೀ ಬಾಡಿ ಡಯಾಗ್ರಾಮ್ ಬರೀತೀನಿ ನೋಡಿ. ಆಬ್ಜೆಕ್ಟ್ ಇಲ್ಲಿ m ಇದೆ, ಮಾಸ್ m ಇದೆ,
ರೈಟ್ ಸೈಡ್ ಸಾರಿ ಡೌನ್ ಸೈಡ್ ಗೆ ಫೋರ್ಸ್ ಏನಿದೆ mg ಇದೆ ಅಂಡ್ ಪರ್ಪೆಂಡಿಕ್ಯುಲರ್ ಆಗಿ ಏನಿದೆ ನಾರ್ಮಲ್ ಫೋರ್ಸ್ ಇದೆ ಆಮ್ ಐ ರೈಟ್ ಅಂಡ್ ಇದು ಥೀಟಾ ಇಸ್ ಈಕ್ವಲ್ಸ್ ಟು 30 ಡಿಗ್ರಿ ಆದ್ರೆ ಈ ಆಂಗಲ್ ಏನಾಗಿರುತ್ತೆ 60 ಡಿಗ್ರಿ ಆಗಿರುತ್ತೆ. ಸೊ ಹಾಗಾಗಿ ಈ ಆಂಗಲ್ ನ ನಾವು ಎಂ ಜಿ ಎಂ ಜಿ ಎಂ ಜಿ ಎಂ ಜಿ ಕಾಸ್ 60 ಅಥವಾ ಸೈನ್ 30 ಯಾವ್ದಾದ್ರು ಬರೀಬಹುದು. ನಾನು ಸೈನ್ 30 ಅಂತ ಬರ್ಕೊಂತೀನಿ. ಎಂ ಜಿ ಕಾಸ್ 60 ಅಥವಾ ಸೈನ್ 30 ಈ ಕಡೆಗೆ ಒಂದು ಕಾಂಪೊನೆಂಟ್ ಸಿಕ್ತು ಮತ್ತೆ ಈ ಕಡೆಗೆ ಇನ್ನೊಂದು ಕಾಂಪೊನೆಂಟ್ ಇರುತ್ತೆ. ಅದೇನಿರುತ್ತೆ ಎಂ ಜಿ ಕಾಸ್ ಆಫ್ 60 ಸಾರಿ ಕಾಸ್ ಆಫ್ 30 ಕಾಸ್ 30 ಯಾವ್ದಾದ್ರು ಒಂದಕ್ಕೆ ಸ್ಟಿಕ್ ಆಗಿ ಎರಡು ಕನ್ಫ್ಯೂಸ್ ಆಗಬೇಡಿ. ಸೊ ಇದು 90 ಮೈನಸ್ 30 ಬರುತ್ತೆ 60 ಕಾಸ್ 60 ಅಂತಾನು ಬರೀಬಹುದು ಅಥವಾ ಸೈನ್ 30 ಅಂತಾನು ಬರೀಬಹುದು. ಸೊ ಐ ಆಮ್ ರೈಟಿಂಗ್ ಎಂ ಜಿ ಸೈನ್ 30 ಅಂಡ್ ಲೆಫ್ಟ್ ಸೈಡ್ ಏನಿರುತ್ತೆ ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ. ಆಬ್ಜೆಕ್ಟ್ ಆಲ್ರೆಡಿ ಸ್ಲೈಡ್ ಆಗ್ಬಿಟ್ಟಿದೆ, ಸ್ಟಾರ್ಟೆಡ್ ಸ್ಲೈಡಿಂಗ್. ಹಾಗಾದ್ರೆ ಯಾವ ಫೋರ್ಸ್ ಇರುತ್ತೆ ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ. ಆಮ್ ಐ ರೈಟ್ ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ. ಫ್ರಿಕ್ಷನಲ್ ಫೋರ್ಸ್ ಈಕ್ವಲ್ಸ್ ಟು frictional force equals to mu k into n. Mu k into n. Fk is equals to mu k into n. n ವ್ಯಾಲ್ಯೂ ಏನಿದೆಯಪ್ಪ n is equals to ಇದಕ್ಕೆ ಇದು ಬ್ಯಾಲೆನ್ಸ್ ಮಾಡ್ತಾ ಇದೆ mg cos of 30. am I right? ಇಷ್ಟ ಅರ್ಥ ಆಯ್ತಾ? ನೋಡಿ ಈಗ ಆಬ್ಜೆಕ್ಟ್ ಸ್ಲೈಡ್ ಆಗ್ತಿದೆ ಅಂದ್ರೆ ಅದಕ್ಕೊಂದು ಆಕ್ಸಲರೇಷನ್ ಇರುತ್ತೆ. ರೈಟ್ ಸೈಡ್ ಗೆ ಆಕ್ಸಲರೇಷನ್ ಇರುತ್ತೆ ಆಬ್ವಿಯಸ್ಲಿ. ಸೊ ಇಟ್ ಸ್ಟಾರ್ಟೆಡ್ ಸ್ಲೈಡಿಂಗ್ ಡೌನ್ ಸೈಡ್. ಅದಕ್ಕಾಗಿ ಕೈನೆಟಿಕ್ ಫ್ರಿಕ್ಷನ್ ಅಪೋಸಿಟ್ ಸೈಡ್ ಇದೆ. ಈಗ ನ್ಯೂಟನ್ ಸೆಕೆಂಡ್ ಲಾ ಯೂಸ್ ಮಾಡಿ ರೈಟ್ ಸೈಡ್ ಫೋರ್ಸ್ ಮೈನಸ್ ಲೆಫ್ಟ್ ಸೈಡ್ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ mg sin of 30 degree minus fk is equals to mass into acceleration. ನ್ಯೂಟನ್ ಸೆಕೆಂಡ್ ಲಾ ಯೂಸ್ ಮಾಡ್ತಾ ಇದ್ದೇನೆ ಅಂಡ್ fk ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ mg sin of 30 degree minus fk is equals to mu k into n. n ವ್ಯಾಲ್ಯೂ ಏನಿದೆ mg cos of 30 ಡಿಗ್ರಿ ಇದೆ ದಟ್ ಈಸ್ ಈಕ್ವಲ್ಸ್ ಟು MA. ಸೊ m ಡಮಾರ್ ಆಯ್ತು. ಇನ್ನೇನು ಉಳ್ಕೊಂಡಿದೆ? ಸೊ ವಾಟ್ ವಿ ಆರ್ ಲೆಫ್ಟ್ ಇಸ್ ಆಕ್ಸಲರೇಷನ್ ಗೊತ್ತಿಲ್ಲ. ಲೆಟ್ ಅಸ್ ಕೀಪ್ ದಟ್ ಅಸೈಡ್. g sin 30 ಎಷ್ಟಪ್ಪ 1/2 ನ g/2 ಮೈನಸ್ mu k into cos 30. mu k into g cos 30 is √3 divided by 2 is equals to acceleration. acceleration ನಮಗಿಲ್ಲ ಬಟ್ ಡೇಟಾನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ 4 ಮೀಟರ್ ಕವರ್ ಮಾಡುತ್ತೆ ಎಷ್ಟು ಟೈಮ್ ಅಲ್ಲಿ 4 ಸೆಕೆಂಡ್. 4 ಮೀಟರ್ ಇನ್ 4 ಸೆಕೆಂಡ್. ನೋಡಿ ಇನಿಷಿಯಲ್ ಪಾಯಿಂಟ್ ಎಲ್ಲಿದೆ? ಇನಿಷಿಯಲ್ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದ್ರೆ ಅಂದ್ರೆ ಇನಿಷಿಯಲ್ ವೆಲಾಸಿಟಿ 0 ಇದೆ. ಹಾಗಾಗಿ ನಾವೇನ್ ಮಾಡೋಣ s is equals to ut plus half at square ಫಾರ್ಮುಲಾ ಯೂಸ್ ಮಾಡಿದ್ರೆ ಇನಿಷಿಯಲ್ ವೆಲಾಸಿಟಿ 0 ಇರೋದ್ರಿಂದ ಇದೇನಾಗುತ್ತೆ 0 ಆಗುತ್ತೆ. ಸೊ ಡಿಸ್ಟೆನ್ಸ್ ಕವರ್ಡ್ ಇಸ್ 4 ಮೀಟರ್ ದಟ್ ಈಸ್ ಈಕ್ವಲ್ಸ್ ಟು ಹಾಫ್ ಇಂಟು a ವ್ಯಾಲ್ಯೂ ಗೊತ್ತಿಲ್ಲ, t ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 4 ಸೆಕೆಂಡ್ ಕೊಟ್ಟಿದ್ದಾರೆ. 4 ಮೀಟರ್ ಇನ್ 4 ಸೆಕೆಂಡ್ ಸೊ ದಟ್ ಈಸ್ 4 ಸ್ಕ್ವೇರ್. ಸೊ ಈ 4 ಒಂದು ಡಮಾರ್ ಆಗುತ್ತೆ. a is equal to 0.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. a ವ್ಯಾಲ್ಯೂ ಸಿಕ್ತು, ಇದನ್ನ ತಗೊಂಬಂದ್ ಇಲ್ಲಿ ಹಾಕಿ ಅಥವಾ ಇದನ್ನ 1/2 ಅನ್ಬೋದ. a is equal to 1/2. ಈ ವ್ಯಾಲ್ಯೂನ ತಗೊಂಬಂದ್ ಇಲ್ಲಿ ಹಾಕಿದ್ರೆ 1/2 ಆಗುತ್ತೆ. 2 ಡಮಾರ್ ಆಯ್ತು. ಇನ್ನು ಉಳಿದಿರ್ತಕ್ಕಂಥ ವ್ಯಾಲ್ಯೂಸ್ g ಕಾಮನ್ ತೆಗೆದ್ರೆ g 1 minus mu k is equals to 1. then g ವ್ಯಾಲ್ಯೂ 10 ಹಾಕೊಂತೀನಿ. g ವ್ಯಾಲ್ಯೂ 10 ಹಾಕೊಂಡ್ರೆ what I get is ಇಲ್ಲೇನೋ ಮಿಸ್ ಮಾಡಿದೆ ನೋಡಿ, √3 ಮಿಸ್ ಮಾಡಿದ್ದೀನಿ ಅಷ್ಟೇ, ಏನಿಲ್ಲ. √3 mu k into √3 is equals to 1. 1/10. 1 minus √3 mu k is equals to 1/10 ಏನಾಗುತ್ತೆ 0.1 ಆಗುತ್ತೆ. ಇಲ್ಲೊಂಚೂರು ಎರೇಸ್ ಮಾಡ್ಕೊಂತೀನಿ. I'll erase this one. ಈ ಪೋರ್ಷನ್ ಎರೇಸ್ ಮಾಡ್ತೀನಿ. ಸೊ ಇದನ್ನ ಇಲ್ಲಿ ಬರೆದ್ರೆ √3 mu k is equals to 1 minus 0.1. so mu k is equals to 0.9 divided by √3. 0.9 divided by √3 is 1.73 and 0.9 divided by 1.73. so nearly ನಿಮಗೆ 0.52 ಸಿಗುತ್ತೆ. mu k is equal to 0.52 ಸಿಗುತ್ತೆ. 0.52 is the coefficient of kinetic friction. 0.57 is a coefficient of static friction. ಆಪ್ಷನ್ಸ್ ಯಾವುದು ಇಲ್ವಲ್ಲ ಸರ್? ರೌಂಡ್ ಆಫ್ ಮಾಡಿ ಇದನ್ನ ನಿಯರೆಸ್ಟ್ ಫಿಗರ್ ಗೆ ರೌಂಡ್ ಆಫ್ ಮಾಡಿದ್ರೆ
ನಿಯರ್ಲಿ ಈಕ್ವಲ್ ಟು 0.6 ಸಿಗುತ್ತೆ. ಇದನ್ನ ನಿಯರೆಸ್ಟ್ ಫಿಗರ್ಗೆ ರೌಂಡ್ ಆಫ್ ಮಾಡಿದ್ರೆ 0.5 ಸಿಗುತ್ತೆ. ಸೊ ಫಸ್ಟ್ ಕೇಳ್ತಿರೋದು ಮ್ಯೂ ಎಸ್, ಹಾಗಾಗಿ 0.6 ಇರಬೇಕು. ಸೆಕೆಂಡ್ ಕೇಳ್ತಿರೋದು ಮ್ಯೂ ಕೆ, ಹಾಗಾಗಿ ಅದು 0.5 ಇರುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಐ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಇದನ್ನ ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಸಾಲ್ವ್ ಮಾಡಿದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಾಕು. ಇದನ್ನೆಲ್ಲ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ನಾನು ಮಾಡಿದ್ದೀನಿ. ಮುಂದೆ ಯಾವ ತರ ಬರುತ್ತೋ ಗೊತ್ತಿಲ್ಲ. ಇದ್ರ ಮೇಲೆ ಸಪರೇಟ್ ಪ್ರಾಬ್ಲಮ್ ಕೊಡ್ಬೋದಲ್ಲ, ಹಾಗಾಗಿ ಸಾಲ್ವ್ ಮಾಡಿರೋದು. ಆನ್ಸರ್ ಮಾಡಿದೀವ ಇಲ್ಲ, ಅದೇ ಮ್ಯಾಚ್ ಆಗೋದು ನೀಟ್ ಎಕ್ಸಾಮ್ ಅಲ್ಲಿ. ಸೊ ನಿಮ್ಗೆ ಕಂಪ್ಲೀಟ್ ಕಾನ್ಸೆಪ್ಟ್ ಮೇಲೆ ಗ್ರಿಪ್ ಇದ್ದಿದ್ರೆ ಇಷ್ಟೆಲ್ಲ ಮಾಡುವಷ್ಟು ಟೈಮ್ ಸೇವ್ ಆಗ್ತಿತ್ತು, ಸಪೋಸ್ ಗೊತ್ತಿದ್ರೆ. ಸೊ ನಾನು ತೋರಿಸ್ಕೊಟ್ಟಿದ್ದೀನಿ ಯಾವ ತರ ಟೈಮ್ ಸೇವ್ ಮಾಡ್ಬೋದು. ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ಕ್ವಶನ್. ಒಂದು ಕ್ವಶನ್ಗೆ ಮೂವ್ ಆಗೋಣ. ಲೆಟ್ ಅಸ್ ಟೇಕ್ ಅನದರ್ ಪ್ರಾಬ್ಲಮ್. ನೋಟ್ ಮಾಡ್ಕೊಳ್ಳಿ. ಐ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಯಾ, ನೆಕ್ಸ್ಟ್ ಕ್ವಶನ್ಗೆ ಹೋಗೋದಕ್ಕಿಂತ ಮೊದಲು ಒಂದು ಸ್ಮಾಲ್ ನೋಟ್ ಪಾಯಿಂಟ್ ಇದೆ. ಸಪೋಸ್ ಕ್ವಶನ್ ಅಲ್ಲಿ ಏನಾದ್ರು ಮ್ಯೂ ಕೆ ವ್ಯಾಲ್ಯೂ, ಮ್ಯೂ ಎಸ್ ವ್ಯಾಲ್ಯೂ ಎರಡು ಸಪರೇಟ್ ಆಗಿ ಕೊಟ್ಟಿಲ್ಲ, ಒಂದೇ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಅನ್ಕೋಣ. ಮ್ಯೂ ಅಂತ ಕೊಟ್ಟಿದ್ದಾರೆ, ಅದು ಮ್ಯೂ ಎಸ್ ಮ್ಯೂ ಕೆನ ಅಂತ ಮೆನ್ಷನ್ ಮಾಡಿಲ್ಲ. ಇಂಥ ಪ್ರಾಬ್ಲಮ್ಸ್ ಅಲ್ಲಿ ಆ ಮ್ಯೂನೇ ಮ್ಯೂ ಎಸ್ ಅಂತಾನು ತಗೊಳ್ಳಿ, ಅದನ್ನೇ ಮ್ಯೂ ಕೆ ಅಂತಾನೆ ತಗೊಳ್ಳಿ. ಐ ರಿಪೀಟ್, ಯಾವಾಗ ಸಪರೇಟ್ ಮಾಡಿ ಕೊಟ್ಟಿಲ್ಲ ಅಂದಾಗ. So in some problems, if they didn't mention mu k and mu s separately, take mu s is equals to mu k, that is equals to mu, but practically mu s is always greater than mu k. ಕೊಟ್ಟಿಲ್ಲ ಅಂದ್ರೆ ಎರಡು ವ್ಯಾಲ್ಯೂ ಒಂದೇನೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಒಂದ್ ವೇಳೆ ಕೊಟ್ಟಿದ್ರೆ ಆ ವ್ಯಾಲ್ಯೂಸ್ ನ ಚೂಸ್ ಮಾಡ್ಕೊಳ್ಳಿ. ಈ ಕಾನ್ಸೆಪ್ಟ್ ಮೇಲೆ, ಈ ಅಸಂಪ್ಷನ್ ಮೇಲೆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಆಕ್ಚುಲಿ ಪ್ರಾಕ್ಟಿಕಲಿ ಇದು ಟ್ರೂ ಆಗಿರುತ್ತೆ. ಸಪೋಸ್ ಕೊಟ್ಟಿಲ್ಲ ಅಂದ್ರೆ ಈ ಟೆಕ್ನಿಕ್ ನ ಅಪ್ಲೈ ಮಾಡಿ. ಸೊ ಲೆಟ್ ಅಸ್ ಟೇಕ್ ಎ ಕ್ವಶನ್, ಅನದರ್ ಕ್ವಶನ್. ಲೆಟ್ ಅಸ್ ಕನ್ಸಿಡರ್ ಒನ್ ಮಾಸ್ ಆಫ್ 1 kg. 1 kg ಮಾಸ್ ನ ಕನ್ಸಿಡರ್ ಮಾಡೋಣ. 1 kg ಮಾಸ್, ಅಂಡ್ ದಿಸ್ ಇಸ್ 53 degree. Coefficient of friction mu is equal to 0.75 ಕೊಟ್ಟಿದ್ದಾರೆ. mu ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದು mu s ಆದ್ರೂ ಆಗ್ಬೋದು, mu k ಆದ್ರೂ ಆಗ್ಬೋದು, ಡಿಪೆಂಡ್ಸ್. ಎರಡು ವ್ಯಾಲ್ಯೂ ಅದನ್ನೇ ತಗೊಳ್ಳಿ. ಬಟ್ ಪ್ರಾಕ್ಟಿಕಲಿ ಏನಾಗಿರುತ್ತೆ, ಸೆಪರೇಟ್ ಆಗಿರುತ್ತೆ. mu s ಆಲ್ವೇಸ್ ಗ್ರೇಟರ್ ದನ್ mu k ಆಗಿರುತ್ತೆ. ಈ ಸಿಚುವೇಶನ್ ಅಲ್ಲಿ mu 0.5 ಕೊಟ್ಟಿದ್ದಾರೆ. ಚೆಕ್ ವೆದರ್ object is at rest or in motion. ಮೂರು ಕ್ವಶನ್ ಕೊಡ್ತೀನಿ ಇದರಲ್ಲಿ. ಸಬ್ ಕ್ವಶನ್ ಎ ಆಯ್ತು, ಸಬ್ ಕ್ವಶನ್ ಬಿ ಫೈಂಡ್ ಫ್ರಿಕ್ಷನ್ ಅಂಡ್ ಇಟ್ಸ್ ನೇಚರ್. ಅಂದ್ರೆ ಯಾವ ಫ್ರಿಕ್ಷನ್ ಆಗಿದೆ, ಕೈನೆಟಿಕ್ ಫ್ರಿಕ್ಷನ್ ಆಗಿದೆಯಾ ಅಥವಾ ಸ್ಟ್ಯಾಟಿಕ್ ಫ್ರಿಕ್ಷನ್ ಆಗಿದೆಯಾ. ಅಂಡ್ ಥರ್ಡ್ ಸಬ್ ಕ್ವಶನ್ acceleration of mass m, mass 1 kg. ಸೊ ಈ ಮೂರು ಕ್ವಶನ್ ಸಬ್ ಕ್ವಶನ್ಸ್. ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ, ಒಂದು 5 ನಿಮಿಷ ಪಾಸ್ ಮಾಡಿ ಟ್ರೈ ಮಾಡಿ, ನೀವೇ ಆನ್ಸರ್ನ ತರಿಸೋದಕ್ಕೆ ಟ್ರೈ ಮಾಡಿ. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇನ್ 3, 2, 1 ಡನ್. ಆಯ್ತಾ? ಪಕ್ಕಾ ಚೀಟಿಂಗ್ ಮಾಡಬಾರ್ದು. ವಿಡಿಯೋನ ಪಾಸ್ ಮಾಡಿ, ಈಗಲೂ ಟೈಮ್ ಇದೆ. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ನೋಡಿ, ಮ್ಯೂ ವ್ಯಾಲ್ಯೂ ಕೊಟ್ಟಿದ್ದಾರೆ 0.75. ಇದು ಯಾವ್ದು ವಿಚಿತ್ರವಾಗಿದೆ. ಸೊ ಮ್ಯೂ ವ್ಯಾಲ್ಯೂ ಇಸ್ 0.75. ಏನಿದು? ನಮ್ಗೆ ಮ್ಯೂ ಎಸ್ ವ್ಯಾಲ್ಯೂ ಬೇಕು ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ಮ್ಯೂ ಎಸ್ ಅಲ್ಲ, ಟೀಟಾ ಆರ್ ಆಂಗಲ್ ಆಫ್ ರಿಪೋಸ್ ನೆನಪಿದ್ಯಾ? ಟ್ಯಾನ್ ಇನ್ವರ್ಸ್ ಆಫ್ ಮ್ಯೂ ಎಸ್. ಅಲ್ಲಿ ಮ್ಯೂ ಎಸ್ ಅಂತಾನು ಮೆನ್ಷನ್ ಮಾಡಿಲ್ಲ, ಮ್ಯೂ ಕೆ ಅಂತಾನು ಮೆನ್ಷನ್ ಮಾಡಿಲ್ಲ, ಸುಮ್ನೆ ಮ್ಯೂ ಅಂತ ಹೇಳಿದ್ರೆ ಎರಡಕ್ಕೂ ಅದೇ ತಗೋಣ. ಸೊ ನೋ ಇಶ್ಯೂಸ್. ಸೊ ಮ್ಯೂ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ? 0.75 ಕೊಟ್ಟಿದ್ದಾರೆ. 0.75. ಸರ್ ಇದನ್ನೆಲ್ಲ ಹೆಂಗ ಸರ್ ನೆನ್ಪಿಟ್ಕೊಳ್ಳೋದು ಕಾಂಪಿಟೇಟಿವ್ ಎಕ್ಸಾಮ್ಗೆ? ಅರೆ ಈಸಿ ಇದು. ಇದನ್ನ ನಾನು 0.75 ನ ಟ್ಯಾನ್ ಇನ್ವರ್ಸ್ ಆಫ್ 3/4 ಅಂತ ಬರೀಬಹುದಾ? ಹಾ ಸರ್, ಎಲ್ಲೋ ನೆನಪಾಗ್ತಿದೆ, ಹೊಳಿತಿದೆ, ಮೈಂಡ್ ಬರ್ತಿದೆ. ಸೊ ಫೇಮಸ್ ಟ್ರಯಾಂಗಲ್ಸ್, ಈ ಕಡೆ 3 ಇದ್ದು ಈ ಕಡೆ 4 ಇದ್ದು, ಆಪೋಸಿಟ್ ಅಡ್ಜಸೆಂಟ್. ಹಾಗಾದ್ರೆ ಈ ಆಂಗಲ್ ಏನಾಗಿರುತ್ತೆ? 37 ಡಿಗ್ರಿ ಆಗಿರುತ್ತೆ. ಅದೇ ತರ ಇನ್ನೊಂದು ಟ್ರಯಾಂಗಲ್ ಇದೆ, ಮತ್ತೆ ಹೇಳ್ತಾನೆ ಇದ್ದೀನಿ. ಇದು 4 ಇದ್ದು, ಇದು 3 ಇದ್ದು, ಇದು 5 ಇದ್ರೆ ಈ ಆಂಗಲ್ ಏನಾಗಿರುತ್ತೆ? 53 ಆಗಿರುತ್ತೆ. ದೀಸ್ ಆರ್ ದ ಟೂ ಫೇಮಸ್ ಟ್ರಯಾಂಗಲ್. ನಮಗೆ ಬೇಕಾಗಿರೋದು ಟ್ಯಾನ್ ಇನ್ವರ್ಸ್ ಆಫ್ 3/4 ಅಪೋಸಿಟ್ ಬೈ ಅಡ್ಜಸೆಂಟ್ ಏನಿರುತ್ತೆ? 37 ಇರುತ್ತೆ. ಹಾಗಾದ್ರೆ ಆಂಗಲ್ ಆಫ್ ರಿಪೋಸ್ ಇಸ್ 37.
ಕೊಟ್ಟಿರ್ತಕ್ಕಂಥ ಸರ್ಫೇಸ್ಗೆ ಆಂಗಲ್ ಆಫ್ ರಿಪೋಸ್ ಏನು 37 ವರೆಗೂ ಸುಮ್ಮನಿರತ್ತೆ. ಒಂಚೂರು ಜಾಸ್ತಿ ಆದ್ರೂ ಟೊಯ್ ಅಂತ ಸ್ಟಾರ್ಟ್ ಆಗುತ್ತೆ, ಸ್ಲೈಡಿಂಗ್ ಆಗಕ್ಕೆ. ಇಲ್ಲಿ ಕೊಟ್ಟಿರೋದು 50 ಇದೆ. ಹಾಗಾದ್ರೆ ಆಬ್ಜೆಕ್ಟ್ ನಿಂತಿದೆಯಾ, ಮೂವ್ ಆಗ್ತಿದ್ಯಾ? ಡೆಫಿನೆಟ್ಲಿ ಪಕ್ಕಾ ಮೂವ್ ಆಗ್ತಿದೆ. ಸೊ ದೇರ್ಫೋರ್ ದ ಆಬ್ಜೆಕ್ಟ್ ಈಸ್ ಮೂವಿಂಗ್. ಆಫ್ ಕೋರ್ಸ್ ಫಸ್ಟ್ ಸಬ್ ಕ್ವಶನ್ಗೆ ಆನ್ಸರ್ ಸಿಗ್ಬಿಟ್ಟು ಮೂವಿಂಗ್. ಆಬ್ಜೆಕ್ಟ್ ಮೂವ್ ಆಗ್ತಾ ಇದ್ರೆ ಎಂತ ಫ್ರಿಕ್ಷನ್ ಆಗ್ತಾ ಇರತ್ತೆ? ಕೈನೆಟಿಕ್ ಫ್ರಿಕ್ಷನ್. ಅದನ್ನ ಸಬ್ ಕ್ವಶನ್ ಬಿ ಅಲ್ಲಿ ಸಾಲ್ವ್ ಮಾಡೋಣ. ಫ್ರೀ ಬಾಡಿ ಡಯಾಗ್ರಾಮ್ ಬರೀಬೇಕಾದ್ರೆ ಇಲ್ಲ ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಈಗ ಆಬ್ಜೆಕ್ಟ್ ಗೆ ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ? ಒಂದು ಡೌನ್ ಸೈಡ್ ಫೋರ್ಸ್ 1g ಆಕ್ಟ್ ಆಗ್ತಾ ಇದೆ. ಮೇಲ್ಗಡೆಗೆ ನಾರ್ಮಲ್ ಫೋರ್ಸ್ ಇರುತ್ತೆ, ಪರ್ಪೆಂಡಿಕ್ಯುಲರ್ ನಾರ್ಮಲ್ ಫೋರ್ಸ್. ಈಗ ಈ ಆಂಗಲ್ ನೋಡಿ, ಇಲ್ಲಿ ಈ ಆಂಗಲ್ 53 ಆದ್ರೆ ಇದೇನಾಗುತ್ತೆ? 37 ಡಿಗ್ರಿ ಆಗಿರುತ್ತೆ. ಇದು mg, ಡೌನ್ ಸೈಡ್ mg ನ ರೆಸಾಲ್ವ್ ಮಾಡ್ಕೊಂಡ್ರೆ mg cos 37, ಈ ಕಡೆಗೆ mg cos ಆಫ್ 37. ಸರ್ ಆಗ್ಲೇ ಸೈನ್ ತಗೊಂಡಿದ್ರಿ, ಸೈನ್ ತಗೊಂಡ್ರೆ 53 ತಗೊಳ್ಳಿ, ಸೈನ್ ತಗೊಂಡ್ರೆ 53 ತಗೊಳ್ಳಿ, ಕಾಸ್ ತಗೊಂಡ್ರೆ 37 ತಗೊಳ್ಳಿ. ಎರಡು ಒಂದೇ ಬರುತ್ತೆ, ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಮತ್ತೆ ಈ ಕಡೆಗೆ ರೆಸಾಲ್ವ್ ಮಾಡಿದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಇನ್ನೊಂದು ಬರುತ್ತೆ. ಇದೇನಿದು mg m ಪ್ಲೇಸ್ ಅಲ್ಲಿ 1 ಹಾಕಿ 1g ಸೈನ್ ಆಫ್ 37. ಐ ಹೋಪ್ ಯು ಅಂಡರ್ಸ್ಟೂಡ್. ಇದನ್ನ ಬೇಕಾದ್ರೆ 1g cos 53 ಅಂತ ಬರೆಯೋದು, ಇದು 1g sin 53, ಎರಡು ಸೇಮ್ ಬರುತ್ತೆ. ನಥಿಂಗ್ ಟು ವರಿ. ಸೊ ಈಗ ಈ ಕಾಂಪೋನೆಂಟ್ ನ ಎಲಿಮಿನೇಟ್ ಮಾಡೋಣ. ಆಲ್ರೆಡಿ ಸ್ಲೈಡ್ ಆಗ್ತಿದೆ ಆಬ್ಜೆಕ್ಟ್. ಹಾಗಾದ್ರೆ ಈ ಕಡೆಗೆ ಯಾವ ಫ್ರಿಕ್ಷನ್ ಇರುತ್ತೆ? ಕೈನೆಟಿಕ್ ಫ್ರಿಕ್ಷನ್ ಇರುತ್ತೆ. ಸೊ ಅದರ ವ್ಯಾಲ್ಯೂ ಏನಿರುತ್ತೆ? ಮ್ಯೂ ಇಂಟು ಎನ್ ಇರುತ್ತೆ. ಆಕ್ಚುಲಿ ಮ್ಯೂ ಕೆ ಎನ್, ಇಲ್ಲಿ ಮ್ಯೂ ಎಸ್ ಮ್ಯೂ ಎನ್ ಡಿಫ್ರೆನ್ಶಿಯೇಟ್ ಮಾಡಿಲ್ಲ, ಹಾಗಾಗಿ ಮ್ಯೂ ಎನ್ ಅಂತಾನೆ ತಗೋತೀನಿ. ಸೊ ಈಗ ನಾರ್ಮಲ್ ಫೋರ್ಸ್ ಇಸ್ ಈಕ್ವಲ್ಸ್ ಟು 1g sin 37 ಅಂಡ್ ಆಬ್ಜೆಕ್ಟ್ ಮೂವ್ ಆಗ್ತಿದೆ ಅಂದ್ರೆ ಅಫ್ಕೋರ್ಸ್ ಡೌನ್ ಸೈಡ್ ಬರ್ತಿರತ್ತೆ ಅಂಡ್ ಆಕ್ಸಲರೇಷನ್ ಈ ಕಡೆಗೆ ಇರುತ್ತೆ, ಆಬ್ವಿಯಸ್ಲಿ ಅಲ್ವಾ. ಸೊ ಈಗ ಫ್ರಿಕ್ಷನ್ ವ್ಯಾಲ್ಯೂ ಎಷ್ಟಿದೆ ಅಂತ ಸಬ್ ಕ್ವಶನ್ ಬಿ ಅಲ್ಲಿ ಕೇಳ್ತಿದ್ರೆ, ಎಫ್ ಕೆ ಇಸ್ ಈಕ್ವಲ್ಸ್ ಟು ಮ್ಯೂ ಇಂಟು ಎನ್. ಮ್ಯೂ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ 0.75 ಇಂಟು ಎನ್ ವ್ಯಾಲ್ಯೂ. ಈಗ ಇವೆರಡು ಬ್ಯಾಲೆನ್ಸ್ ಮಾಡಿದ್ರೆ 1g ವ್ಯಾಲ್ಯೂ 10 ತಗೊಂತೀನಿ ಇಂಟು ಸೈನ್ ಆಫ್ 37, ದಟ್ ಈಸ್ 3/4 into 10 into sine of 37, opposite by hypotenuse 3 divided by 5. So what you are going to get? 90 divided by 20. So ಎರಡು cancel ಆಗತ್ತೆ, 9 divided by 2. So kinetic friction is 4.5 Newton. Yeah, correct ಆಗಿದೆ. 4.5 Newton. 4.5 Newton. ಸಬ್ ಕ್ವಶನ್ ಬಿ ಗೆ ಆನ್ಸರ್ ಸಿಕ್ತು 4.5 ನ್ಯೂಟನ್. ಎಂತ ಫ್ರಿಕ್ಷನ್? ಕೈನೆಟಿಕ್ ಫ್ರಿಕ್ಷನ್. ಆಕ್ಸಲರೇಷನ್ ಆಫ್ ದ ಆಬ್ಜೆಕ್ಟ್. ಸಬ್ ಕ್ವಶನ್ ಸಿ ನ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿನಿ. ಆಕ್ಸಲರೇಷನ್ ಯಾವ ಕಡೆಗೆ ಇರುತ್ತೆ? ಈ ಕಡೆಗೆ ಇರುತ್ತೆ. ಹಾಗಾಗಿ ಈ ಫೋರ್ಸ್ ಜಾಸ್ತಿ ಇರಬೇಕು. ನ್ಯೂಟನ್ ಸೆಕೆಂಡ್ ಲಾ ಅಪ್ಲೈ ಮಾಡಿದ್ರೆ ಡೌನ್ ಸೈಡ್ ಫೋರ್ಸ್ minus upside force is equals to mass into acceleration, that is 1g cos of 37 minus fk is equals to mass 1 kg ಇದೆ, acceleration a ಇದೆ. So 1g 10 into cos 37 adjacent by hypotenuse 4 divided by 5. ಇಲ್ಲಿ ಏನಾದ್ರು ಮಿಸ್ ಮಾಡಿದ್ನಾ? Did I miss something here? 3 divided by 5 ಕರೆಕ್ಟ್ ಆಗಿದೆ, ನಥಿಂಗ್ ಟು ವರಿ. ಸೊ ಮೈನಸ್ ಎಫ್ ಕೆ ವ್ಯಾಲ್ಯೂ ಆಲ್ರೆಡಿ ಅಲ್ಲಿ ಸಾಲ್ವ್ ಮಾಡಿಟ್ಟಿದ್ದೀನಿ 4.5, ದಟ್ ಈಸ್ ಈಕ್ವಲ್ಸ್ ಟು ಆಕ್ಸಲರೇಷನ್. ಸೊ 1s 2s 4 2s 8 minus 4.5 ಏನ್ ಸಿಗತ್ತಪ್ಪ? 3.5 is equals to acceleration. Acceleration is 3.5 meter per second square. That's the answer. Answer for sub question 3, acceleration is equal to 3.5 meter per second square. ನೋಟ್ ಮಾಡ್ಕೊಳ್ಳಿ. ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನಾನು ಬೋರ್ಡ್ ಮೇಲೆ ಬರೀಲಿಕ್ಕೆ ಹೊರಟಿದ್ದೀನಿ ಇನ್ 3 2 1. ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಶ್ನೆ ನಿಮ್ಮ ಬೋರ್ಡ್ ಮೇಲೆ ಕಾಣಿಸ್ತಾ ಇದೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಈ ಕ್ವಶನ್ ನ ಡಿ.ಸಿ. ಪಾಂಡೆ ಬುಕ್ ಇಂದ ತೆಗೆದಿದ್ದೀನಿ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಸೊ ನೋಡಿ, ಫಸ್ಟ್ ಆಫ್ ಆಲ್ ಈ ಕ್ವಶನ್ ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಪಾರ್ಟ್ ನ ಮರ್ತೋಗಿ ಫಸ್ಟ್, ಇನ್ನು ಸ್ಟೋರಿ ಕಹಾನಿ ಶುರು ಆಗಿಲ್ಲ. ಇಲ್ಲಿ ಎಫ್ ಫೋರ್ಸ್ ಕೂಡ ತೆಗಿತಿದ್ದೀನಿ, ಇನ್ನು ಆಕ್ಚುಯಲ್ ಕ್ವಶನ್ಗೆ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕಿಂತ ಮೊದಲು ಇನ್ನೊಂದು ಕ್ವಶನ್ ನ ಕೇಳ್ತೀನಿ. ವಾಟ್ ಈಸ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಥೀಟಾ ಆರ್? ಯಾವುದೇ ಸರ್ಫೇಸ್ ನ ತಗೊಳ್ಳಿ, ಈ ಥೀಟಾ ಆರ್ 45 ಗಿಂತ ಜಾಸ್ತಿ ಇರಕ್ ಸಾಧ್ಯನೇ ಇಲ್ಲ. ಸರ್ ಅದು ಹೇಗೆ ಹೇಳ್ತೀರಿ? ನೋಡಿ, ಥೀಟಾ ಆರ್ ವ್ಯಾಲ್ಯೂ ಏನಪ್ಪಾ? ಥೀಟಾ ಆರ್ ಇಸ್ ಈಕ್ವಲ್ಸ್ ಟು
tan inverse of mu s. What is the maximum value of mu s? Coefficient of static friction. So it is always less than or equal to 1. ಸೊ ಇದು ಅಮ್ಮಮ್ಮ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 1 ಇರೋದು ತುಂಬಾ ರೇರೆ. ತುಂಬಾ ಹಾರ್ಡ್ ಸರ್ಫೇಸ್ ಇದ್ರೆ 1 ಇರುತ್ತೆ. ಸೊ ಸ್ವಲ್ಪ ಒಂದು ತುಂಬಾ ಹಾರ್ಡ್ ಅಲ್ಲಿರೋ ಅದಕ್ಕಿಂತ ಒಂಚೂರು ಕಮ್ಮಿ ರಫ್ನೆಸ್ ಇದ್ರೆ 0.9 0.8 ಆ ತರ ಇರುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿರುತ್ತಪ್ಪ ಅಂದ್ರೆ 1 ಇರುತ್ತೆ. ಇದಕ್ಕಿಂತ ಜಾಸ್ತಿ ಹೋಗಕ್ ಚಾನ್ಸೇ ಇಲ್ಲ. ಅರೆ ಮ್ಯೂ ಎಸ್ ಅಂಡ್ ಮ್ಯೂ ಎನ್ ಆಲ್ವೇಸ್ ಫ್ರಾಕ್ಷನ್ಸ್ ಇರುತ್ತೆ, ಹಾಗಾಗಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 1 ಬರ್ಬೋದು. ಸೊ ಹಾಗಾದ್ರೆ ಟೀಟಾ ವ್ಯಾಲ್ಯೂ ಏನಿರುತ್ತೆ 45. ಯಾವುದೇ ಆಬ್ಜೆಕ್ಟ್ ನ ನೀವು 45 ಗಿಂತ ಜಾಸ್ತಿ ಇಟ್ರೆ ಪಕ್ಕ ಮೂವ್ ಆಗ್ಲೇ ಆಗ್ತಾ ಇರುತ್ತೆ. 100% ಮೂವ್ ಆಗ್ಲೇ ಆಗ್ತಾ ಇರುತ್ತೆ, ನಾನ್ ಗ್ಯಾರಂಟಿ. 45 ಗಿಂತ ಕಮ್ಮಿ ಇದ್ರೆ ನಾ ಹೇಳಕ್ಕಾಗಲ್ಲ. ಟೆಲ್ ಮಿ ದ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ mu s, then I can say. So whatever the value of mu s and mu n, the object will definitely slide above 45 degree. ಇದನ್ನ ನೋಟ್ ಮಾಡ್ಕೊಳ್ಳಿ. ಇನ್ನು ನಾನು ಆಕ್ಚುಯಲ್ ಕ್ವಶನ್ ಗೆ ಹೋಗಿಲ್ಲ. whatever the surface the object will slide after 45 degree. So that means theta r maximum value is 45 degree. ಅದಕ್ಕಿಂತ ಕಮ್ಮಿನೇ ಇರಬಹುದೇ ಹೊರತು ಅದಕ್ಕಿಂತ ಜಾಸ್ತಿ ಇರಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಪಾಯಿಂಟ್ ಹೇಳ್ತಿದ್ದೇನೆ. ಸೊ ಈಗ ಆಕ್ಚುಯಲ್ ಕ್ವಶನ್ ಗೆ ಬರ್ತೀನಿ. ನೋಡಿ, ಇಲ್ಲಿ 45 ಗಿಂತ ಜಾಸ್ತಿ ಇದ್ರೆ ಪಕ್ಕ ಸ್ಲೈಡ್ ಆಗತ್ತೆ ಅಂತ ಹೇಳಿದೆ. ಹಾಗಾದ್ರೆ ಇದು 60 ಇದೆ, ಹಾಗಾದ್ರೆ ಇದು ಡೆಫಿನೆಟ್ಲಿ ಸ್ಲೈಡ್ ಆಗತ್ತೆ. ಆಮ್ ಐ ರೈಟ್? ಈಗ ಆ ಸ್ಲೈಡ್ ಆಗ್ದಿರಾ ಇರ್ಬೇಕಂದ್ರೆ ಈ ಕಡೆಗೆ ಎಷ್ಟು ಫೋರ್ಸ್ ಅನ್ನ ಹಾಕಿದ್ರೆ ಅದು ರೆಸ್ಟ್ ಅಲ್ಲಿ ಇರುತ್ತೆ. ಅದೇ ಸಬ್ ಕ್ವಶನ್. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಎಫ್ such that this object will not slide or remain stationary. That is a sub question. ಈಗ ಅದೇ ಕ್ವಶನ್ ಅಲ್ಲಿ ಸಬ್ ಕ್ವಶನ್ ಬಿ ಕೇಳಿದ್ರೆ, ಮೂವ್ ದ ಬ್ಲಾಕ್ ಡೌನ್ವರ್ಡ್ ವಿತ್ ಕಾನ್ಸ್ಟೆಂಟ್ ಆಕ್ಸಲರೇಷನ್. ಈ ಬ್ಲಾಕ್ ಈ ಕಡೆಗೆ ಡೌನ್ ಸೈಡ್, ಈ ಫೋರ್ಸ್ ನ ಕಮ್ಮಿ ಮಾಡಿದ್ರೆ ಏನಾಗತ್ತಪ್ಪ, ಈ ಕಡೆಗೆ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಮೂವ್ ಆಗ್ತಾ ಇರ್ಬೇಕಾದ್ರೆ ಅದು ಕಾನ್ಸ್ಟೆಂಟ್ ವೆಲಾಸಿಟಿನ ಮೇಂಟೈನ್ ಮಾಡ್ಬೇಕಾದ್ರೆ ಫೋರ್ಸ್ ಬ್ಯಾಲೆನ್ಸ್ ಆಗಿರ್ಬೇಕು. ಸೊ ಆ ಕಂಡೀಷನ್ ಅಲ್ಲಿ ಈ ಎಫ್ ವ್ಯಾಲ್ಯೂ ಏನಿರ್ಬೇಕು ಅಂತ ಕೇಳ್ತಾರೆ. ಥರ್ಡ್ ಸಬ್ ಕ್ವಶನ್ ಇಸ್ ಮೂವ್ ದ ಬ್ಲಾಕ್ ಅಪ್ವರ್ಡ್. ಈ ಬ್ಲಾಕ್ ನ ಮೇಲೆಗೆ ಈ ಫೋರ್ಸ್ ನ ಜಾಸ್ತಿ ಮಾಡ್ತಾ ಇದ್ರೆ ಏನಾಗುತ್ತೆ, ಮೇಲೆಗೆ ಹೋಗ್ತಾ ಇರತ್ತೆ. ಈ ಆಕ್ಸಲರೇಷನ್ ಅಟೈನ್ ಮಾಡ್ಬೇಕಾದ್ರೆ ಎಫ್ ವ್ಯಾಲ್ಯೂ ಏನಾಗಿರ್ಬೇಕು ಅಂತ ಕೇಳ್ತಿದ್ದಾರೆ. ಕ್ವಶನ್ ಸಿಂಪಲ್. ಸೊ ಟ್ರೈ ಟು ಪಾಸ್ ದ ವಿಡಿಯೋ ಅಂಡ್ ಒನ್ಸ್ ಫಸ್ಟ್ ಆಫ್ ಆಲ್ ಕ್ವಶನ್ ನ ಅರ್ಥ ಮಾಡ್ಕೊಳ್ಳಕ್ ಟ್ರೈ ಮಾಡಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಪಾಸ್ ಮಾಡಿ ವಿಡಿಯೋನ, ಒಂದು 5 ನಿಮಿಷ ಆದ್ರೂ ಪರವಾಗಿಲ್ಲ, 10 ನಿಮಿಷ ಆದ್ರೂ ಪರವಾಗಿಲ್ಲ, ಟ್ರೈ ಮಾಡಿ. ಸೊ ವರ್ತ್ ಕ್ವಶನ್. ಸೊ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಇನ್ 3 2 1 ಡನ್. ಓಕೆ, ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಈಗ ನೋಡಿ, ಸೊ ಇದನ್ನ ಫ್ರೀ ಬಾಡಿ ಡಯಾಗ್ರಾಮ್ ಬರ್ಕೊಂತೀನಿ ನೋಡಿ. ಸೊ ದಿಸ್ ಇಸ್ 6 kg ಮಾಸ್. ಇದು 6 kg ಮಾಸ್ ಅಂದ್ರೆ ಡೌನ್ ಸೈಡ್ ಏನಿರತ್ತೆ, 60 ನ್ಯೂಟನ್ ಇರತ್ತೆ ಅಥವಾ 6g. ಈ ಆಂಗಲ್ 60 ಇದೆ ಅಂದ್ರೆ ಈ ಆಂಗಲ್ 30 ಇರತ್ತೆ. ಸೊ ಇದು 60 cos 30 ಅಥವಾ 60 sin 60. ಈ ಕಾಂಪೋನೆಂಟ್ ಇದ್ರದ್ದು ಈ ಕಾಂಪೋನೆಂಟ್ ಏನಾಗಿರತ್ತೆ, 60 cos of 60 6g actually 6g ಹಾಗೆ ಬರ್ಕೊಳ್ಳಿ, ಕನ್ಫ್ಯೂಸ್ ಆದ್ರೆ. ಸೊ ಮಾಸ್ 6g ಕೊಟ್ಟಿದ್ದಾರೆ, ಡೌನ್ವರ್ಡ್ 6g ಇತ್ತು, ಈ ಕಡೆಗೆ 6g sin 60, ಈ ಕಡೆಗೆ 6g cos 60. ಇನ್ನೊಂದು ಫೋರ್ಸ್ ಈ ಕಡೆಗಿದೆ, ಅದು ನಾರ್ಮಲ್ ಫೋರ್ಸ್ ಇದೆ. ಸಪೋಸ್ ಆಬ್ಜೆಕ್ಟ್ ಏನಾದ್ರು ಮೂವ್ ಆದ್ರೆ ಡೌನ್ ಸೈಡ್ ತಾನೇ ಮೂವ್ ಆಗೋದು, ಪ್ರಾಬಬಿಲಿಟಿ ಡೌನ್ ಸೈಡ್ ಇದೆ. ಸೊ ಹಾಗಾದ್ರೆ ಫ್ರಿಕ್ಷನ್ ವ್ಯಾಲ್ಯೂ ಏನಿದೆ, ಎಫ್ ಫ್ರಿಕ್ಷನ್ ವ್ಯಾಲ್ಯೂ, ಫ್ರಿಕ್ಷನ್. ನಾವು ಈ ಫ್ರಿಕ್ಷನ್ ವ್ಯಾಲ್ಯೂ ಈ ವ್ಯಾಲ್ಯೂಗಿಂತ ಕಮ್ಮಿನೇ ಇದೆ. ಆಬ್ವಿಯಸ್ಲಿ ಇದು ಜಾಸ್ತಿನೇ ಇರುತ್ತೆ. ಹೇಗೆ ಹೇಳಿದ್ವಿ, ಸ್ಲೈಡ್ ಆಗ್ತಾ ಇರತ್ತೆ ಇನ್ ದ ಆಬ್ಸೆನ್ಸ್. ಈ ಫೋರ್ಸ್ ಆಬ್ಸೆನ್ಸ್ ಅಲ್ಲಿ ಸ್ಲೈಡ್ ಆಗ್ತಾ ಇರತ್ತೆ, ಹಾಗಾಗಿ ಇದ್ರ ವ್ಯಾಲ್ಯೂ ಜಾಸ್ತಿನೇ ಇರಬೇಕು ಬೈ ಡಿಫಾಲ್ಟ್. ಈಗ ಇದ್ರ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಫ್ರಿಕ್ಷನ್ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಕೊಡತ್ತಪ್ಪ, ಎಫ್ ಲಿಮಿಟಿಂಗ್ ವ್ಯಾಲ್ಯೂ ಸಿಗತ್ತೆ. ಎಫ್ ಲಿಮಿಟಿಂಗ್ ವರ್ಗೂ ಸಪೋರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಕ್ಯಾಪಿಟಲ್ ಎಫ್ ಫೋರ್ಸ್ ಇದ್ರೆ ಇವ್ನು ಹೋಗಕ್ ಬಿಡಲ್ಲ. ಸೊ ದಟ್ಸ್ ದ ಕಂಡೀಷನ್. ಸೊ ಫಾರ್ ದಿಸ್ ಆಬ್ಜೆಕ್ಟ್ ಟು ರಿಮೈನ್ ಸ್ಟೇಷನರಿ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಫ್? ಸೊ ಇವೆರಡು, ಈ ಆಬ್ಜೆಕ್ಟ್ ಸ್ಟೇಷನರಿ ಆಗಿರ್ಬೇಕಾದ್ರೆ ಈ ಫೋರ್ಸ್ ಇದಕ್ಕೆ ಈಕ್ವಲ್ ಆಗಿರ್ಬೇಕಾಗತ್ತೆ. ಸೊ ಇದ್ರ ವ್ಯಾಲ್ಯೂ ಬರ್ದ್ಬಿಡ್ತೀವಿ ನೋಡಿ, 6g sin 60. 6g sin of 60 degree, that is 60 into sin 60 ಏನಾಗುತ್ತೆ, √3/2, that is 30 into √3 ವ್ಯಾಲ್ಯೂ 1.73 ಆಗುತ್ತೆ. 17 into 3 34 51, ಇಲ್ಲಿ 3 ಇರೋದ್ರಿಂದ ಸೊ ಅರೌಂಡ್ ಸಮ್ವೇರ್ 52 ನ್ಯೂಟನ್ ಅಂತ ಬರ್ಕೊಂತೀನಿ. 52 ನ್ಯೂಟನ್. ಸೊ ರೌಂಡ್ ಮಾಡಿ 52 ನ್ಯೂಟನ್ ನಂಗೆ ನೆನಪಿದೆ ಆ ವ್ಯಾಲ್ಯೂ, ಹಾಗಾಗಿ ರೌಂಡ್ ಆಫ್ ಮಾಡಿ ಡೈರೆಕ್ಟ್
52 ಆಕ್ಚುಲಿ 51.6 ಸಮಥಿಂಗ್ ಏನೋ ಬರುತ್ತೆ, ಚೆಕ್ ಮಾಡಿ. ನಾನು ಅದನ್ನ ರೌಂಡ್ ಆಫ್ ಮಾಡಿ 52 ನ್ಯೂಟನ್ ಅಂತ ಬರ್ಕೊಂತೀನಿ. ಈ ವ್ಯಾಲ್ಯೂ ಏನಿದೆ 52 ನ್ಯೂಟನ್. ಅಂಡ್ ನಾರ್ಮಲ್ ವ್ಯಾಲ್ಯೂ ನೋಡಿ, n is equals to ಈ ಫೋರ್ಸ್ ಬ್ಯಾಲೆನ್ಸ್ ಆಗುತ್ತೆ, ದಟ್ ಇಸ್ 6g into cos of 60 degree. 6g cos 60 is 1/2, 1 divided by 2, that is equals to 30 Newton. Normal value that is equals to 30 Newton. ಡೇಟಾನ ಆಲ್ರೆಡಿ ಸೆಗ್ರಿಗೇಟ್ ಮಾಡಿಟ್ಕೊಂತ ಇದೀನಿ, ಇದನ್ನ ರಿಮೂವ್ ಮಾಡ್ತೀನಿ ಯಾಕಂದ್ರೆ ಅದರ ಅವಶ್ಯಕತೆ ನಮ್ಗೆ ಈಗಿಲ್ಲ. ಸೊ ಈಗ ಆಬ್ಜೆಕ್ಟ್ ಸ್ಟೇಷನರಿ ಆಗಿರ್ಬೇಕಂದ್ರೆ ರೈಟ್ ಸೈಡ್ ಫೋರ್ಸಸ್ ಲೆಫ್ಟ್ ಸೈಡ್ ಫೋರ್ಸಸ್ ಬ್ಯಾಲೆನ್ಸ್ ಆಗಿರ್ಬೇಕು. ಇನ್ನೊಂದಿದೆ ಎಫ್ ಲಿಮಿಟಿಂಗ್ ವ್ಯಾಲ್ಯೂ. F limiting is equals to mu s into n. Mu s value ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 0.6 ಕೊಟ್ಟಿದ್ದಾರೆ, n value ಕೊಟ್ಟಿದ್ದಾರೆ ಎಷ್ಟು 30 degree 30, so that is 18 Newton. 18 Newton. So F limiting is equals to 18 Newton. ನೋಡಿ ಇವನ್ 52 ಇದಾನೆ, ಇವನ್ 18 ಇದಾನೆ. ಆಬ್ವಿಯಸ್ಲಿ ಇವನ್ ಇಲ್ಲ ಅಂದಿದ್ರೆ ಪುಸ್ತಕ ಅಂತ ಸ್ಲೈಡ್ ಆಗೋಗ್ತಾ ಇದ್ದ. ಹಾಗಾಗಿ ಇವನ್ ಎಷ್ಟು ವ್ಯಾಲ್ಯೂ ಕೊಟ್ರೆ ಇವೆರಡು ಬ್ಯಾಲೆನ್ಸ್ ಆಗತ್ತೆ ಅಂತ ಕೇಳ್ತಿದ್ರೆ. ಸೊ therefore 52 is equals to right side forces F plus 18 Newton. F is equals to 52 minus 18. What you are going to get? 12 ಅಲ್ಲಿ 8 ಹೋದ್ರೆ 12 ಅಲ್ಲಿ 8 ಹೋದ್ರೆ 4 ಇರುತ್ತೆ, 4 ಅಲ್ಲಿ 1 ಹೋದ್ರೆ 3 ಇರುತ್ತೆ. ಸೊ 34 ನ್ಯೂಟನ್. ಇದಕ್ಕೆ ಆನ್ಸರ್ 34 ನ್ಯೂಟನ್. ಅದೇ ಇದಕ್ಕಲ್ಲ, ಇದಕ್ಕೆ 34 ನ್ಯೂಟನ್. ಫಸ್ಟ್ ಕ್ವಶನ್ ಗೆ ಆನ್ಸರ್ ಸಿಕ್ತು. ಸೊ ಈಗ ನೋಡಿ ಸಬ್ ಕ್ವಶನ್ ಬಿ ನ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇದನ್ನ ನೋಟ್ ಮಾಡ್ಕೊಳ್ಳಿ, ಒಂಚೂರು ಜಾಗ ಬೇಕು, ಎಲ್ಲ ವ್ಯಾಲ್ಯೂಸ್ ಆಲ್ರೆಡಿ ಬರ್ದಾಗಿದೆ. ಸಬ್ ಕ್ವಶನ್ ಬಿ ನ ಸಾಲ್ವ್ ಮಾಡ್ತೀನಿ. ಇದಾಯ್ತಾ, ಇದು ಡನ್ ಡನ್. ಓಕೆ, ಈಗ ಆಬ್ಜೆಕ್ಟ್ ಅಥವಾ ಬ್ಲಾಕ್ ಡೌನ್ವರ್ಡ್ ಮೂವ್ ಆಗಬೇಕು ವಿತ್ ಅ ಕಾನ್ಸ್ಟೆಂಟ್ ವೆಲಾಸಿಟಿ. ಅದೇನಾದ್ರೂ ಆಗ್ಲಿ ನಮ್ಗೆ ಅವಶ್ಯಕತೆ ಇಲ್ಲ. ಸಪೋಸ್ ಏನೋ ಒಂದು ಆಗಿ ಅದು ಮೂವ್ ಆಗಕ್ ಶುರು ಆಗೋಯ್ತು, ಯಾವ ಕಡೆಗೆ? ಡೌನ್ವರ್ಡ್ಗೆ. ಈಗ ಡೌನ್ವರ್ಡ್ಗೆ ಮೂವ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಈ ಫೋರ್ಸ್ ಏನು ವೇರಿ ಆಗಲ್ಲ, 52 ನ್ಯೂಟನ್, ದಟ್ ಇಸ್ 6g sin 60 ಹಾಗೆ ಇರುತ್ತೆ. ಸೊ ಇದು ಎಲ್ಲೇ ಇರ್ಲಿ ಗ್ರಾವಿಟೇಷನಲ್ ಫೋರ್ಸ್ ಈ ಕಡೆಗೆ ಅಷ್ಟೇ ಇರುತ್ತೆ. ಒನ್ ಸ್ಟಾರ್ಟ್ ಮೂವ್ ಆಗೋಗಿದೆ ಆಲ್ರೆಡಿ. ಈಗ ಮೂವ್ ಆಗೋಗಿರೋದನ್ನ ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಮೇಂಟೈನ್ ಮಾಡ್ಬೇಕಾದ್ರೆ ಈ ಫೋರ್ಸ್ ಎಷ್ಟಿದೆ ಅಂತ ಕೇಳ್ತಿದ್ರೆ. ಸೊ ಆಲ್ರೆಡಿ ಮೂವ್ ಆಗೋಗಿರೋದ್ರಿಂದ ಈ ಕಡೆ ಅಪೋಸಿಂಗ್ ಫ್ರಿಕ್ಷನ್ ಬರುತ್ತೆ. ಅದೆಂತ ಫ್ರಿಕ್ಷನ್ ಆಗಿರುತ್ತೆ? ಕೈನೆಟಿಕ್ ಫ್ರಿಕ್ಷನ್ ಆಗಿರುತ್ತೆ. ಸೊ ಎಫ್ ಕೆ ಇಸ್ ಈಕ್ವಲ್ಸ್ ಟು ಮ್ಯೂ ಕೆ ಇಂಟು ಎನ್. ಈಗ ಎಫ್ ವ್ಯಾಲ್ಯೂ ಏನಿದ್ರೆ ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಕಾನ್ಸ್ಟೆಂಟ್ ವೆಲಾಸಿಟಿಯಿಂದ ಮೂವ್ ಆಗ್ತಾ ಇರತ್ತೆ ಅಂತ ಕೇಳ್ತಿದ್ರೆ. ಸೊ ನೋಡಿ, ಇದೇನಾದ್ರೂ ಎಫ್ ಎಸ್ ಆಗಿದ್ರೆ ಸ್ಟ್ಯಾಟಿಕ್ ಫ್ರಿಕ್ಷನ್ ನಿಂತ್ಕೊಂತಾಯ್ತು. ಸಪೋಸ್ ನಿಂತ್ಕೊಂಡಿದ್ರೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಆಗ್ತದೆ. ಆಲ್ರೆಡಿ ಅದು ಮೂವ್ ಆಗ್ಬಿಟ್ಟಿದೆ, ಏನೋ ಒಂದು ಆಗಿ ಹೆಚ್ಚು ಕಮ್ಮಿ ಆಗಿ ಮೂವ್ ಆಗ್ಬಿಟ್ಟಿದೆ. ಮೂವ್ ಆಗ್ತಾ ಇರೋದನ್ನ ಆಕ್ಸಲರೇಟ್ ಆಗ್ದಿರ ನೋಡ್ಕೋಬೇಕು ಅಂದ್ರೆ ಎಫ್ ವ್ಯಾಲ್ಯೂ ಎಷ್ಟಿರ್ಬೇಕು? ಅಗೇನ್ ಈ ಎರಡು ಫೋರ್ಸಸ್ ಇದಕ್ಕೆ ಬ್ಯಾಲೆನ್ಸ್ ಆಗ್ಬೇಕು. ಆಕ್ಸಲರೇಟ್ ಆಗ್ಬಾರ್ದು, ಮೂವ್ ಆಗ್ಬಾರ್ದು ಅಂತಲ್ಲ. ಸೊ ಮೂವ್ ಆಗ್ಬಾರ್ದು ಆಗಿದ್ರೆ ಇದು ಸ್ಟ್ಯಾಟಿಕ್ ಫ್ರಿಕ್ಷನ್ ಆಗ್ತಾ ಇತ್ತು. ಆಲ್ರೆಡಿ ಮೂವ್ ಆಗೋಗಿದೆ, ಏನೋ ಆಗಿ ಹೆಚ್ಚು ಕಮ್ಮಿ ಆಗಿ ಮೂವ್ ಆಗೋಗಿದೆ. ಈಗ ಮೂವ್ ಆಗ್ತಾ ಇರೋದನ್ನ ಆಕ್ಸಲರೇಟ್ ಆಗ್ದಿರ ಚೆಕ್ ಮಾಡ್ಕೋಬೇಕು. ಹಾಗಾದ್ರೆ ನೆಟ್ ಫೋರ್ಸ್ ಏನಿರ್ಬೇಕು? ಅಗೇನ್ 0 ಇರಬೇಕು. ಬಟ್ ಈಗ ಸ್ಟ್ಯಾಟಿಕ್ ಫ್ರಿಕ್ಷನ್ ಬರಲ್ಲ, ಇಲ್ಲಿ ಕೈನೆಟಿಕ್ ಫ್ರಿಕ್ಷನ್ ಬರುತ್ತೆ. ಸೊ ಸಬ್ ಕ್ವಶನ್ ಬಿ ಗೆ ಸಾಲ್ವ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 52 plus 52 is equals to fk. fk plus capital F. fk value ಎಷ್ಟಿದೆ? fk is equals to mu k. mu k 0.4 ಇದೆ and n value 30 ನ್ಯೂಟನ್ ಇದೆ. ಸೊ ಇದೇನ್ ಬರುತ್ತೆ? 4 3s are 12 ನ್ಯೂಟನ್ ಸಿಕ್ತು. fk value is 12 ನ್ಯೂಟನ್. ಹಾಗೆ ಡೈರೆಕ್ಟ್ ಆಗಿ ಬರ್ತೀನಿ, 12 plus f. f is equals to 40 ನ್ಯೂಟನ್. ಸಬ್ ಕ್ವಶನ್ ಬಿ ಗೆ ಆನ್ಸರ್ ಏನಿರುತ್ತೆ? 40 ನ್ಯೂಟನ್. ಡನ್. ಸಬ್ ಕ್ವಶನ್ ಸಿ ನ ಸಾಲ್ವ್ ಮಾಡ್ಲಿಕ್ಕೆ ಹೊರಡೋಣ. ಲೆಟ್ ಅಸ್ ಸಿ. ಸೊ ಈಗ ಸಬ್ ಕ್ವಶನ್ ಬಿ ಆಯ್ತಾ, ಇದನ್ನ ರೇಸ್ ಮಾಡ್ತೀನಿ. ಸಬ್ ಕ್ವಶನ್ ಬಿ ಆಯ್ತು. ಸಬ್ ಕ್ವಶನ್ ಸಿ ನೋಡಿ, ಮೂವ್ ದ ಬ್ಲಾಕ್ ಅಪ್ವರ್ಡ್ ವಿತ್ ಅನ್ ಆಕ್ಸಲರೇಷನ್ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈಗ ಈ ಫೋರ್ಸ್ ನ ಇನ್ನು ಜಾಸ್ತಿ ಮಾಡ್ತಾ ಹೋದ್ರೆ ಹೀಗ್ ಬರೋದ್ ಬಿಟ್ಬಿಟ್ಟು ಆ ಕಡೆಗೆ ಹೋಗಕ್ ಶುರು ಮಾಡತ್ತೆ. ಈಗ ಆಕ್ಸಲರೇಷನ್ ಏನಾಗುತ್ತೆ? ಅಪ್ಪರ್ ಸೈಡ್ ಇರತ್ತೆ. ಅಪ್ಪರ್ ಸೈಡ್ ಆಕ್ಸಲರೇಷನ್ ಅಂದ್ರೆ ಅಪ್ಪರ್ ಸೈಡ್ ಮೂವ್ ಆಗ್ತಾ ಇದ್ರೆ ಫ್ರಿಕ್ಷನ್ ಅಪೋಸಿಟ್ ಸೈಡ್ ಅಲ್ಲಿ ಇರುತ್ತೆ. ಅರೆ ಆಲ್ವೇಸ್ ಅಪೋಸಿಟ್ ದ ರಿಲೇಟಿವ್ ಮೋಷನ್. ಆಬ್ಜೆಕ್ಟ್ ಮೇಲೆಗಡೆ ಹೋಗ್ತಿದ್ರೆ ಫ್ರಿಕ್ಷನ್ ಈ ಕಡೆಗೆ ಆಕ್ಟ್ ಆಗ್ತಾ ಇರುತ್ತೆ. ಸೊ ಎಂತ ಫ್ರಿಕ್ಷನ್? ಮೂವ್ ಆಗ್ತಿರೋದ್ರಿಂದ ಕೈನೆಟಿಕ್ ಫ್ರಿಕ್ಷನ್. ಎಫ್ ಕೆ ಇಸ್ ಈಕ್ವಲ್ಸ್ ಟು 12 ನ್ಯೂಟನ್. ಮ್ಯೂ ಕೆ ಎನ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಸೊ ಈಗ ನೆಟ್ ಆಕ್ಸಲರೇಷನ್ ಏನಿದೆ ರೈಟ್ ಸೈಡ್ಗೆ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಐ ಹೋಪ್ ಯು ಅಂಡರ್ಸ್ಟೂಡ್. ಕನ್ಫ್ಯೂಸ್ ಆಗ್ತಿಲ್ಲ ಅಂತ ಅನ್ಕೊಂತಾ ಇದ್ದೀನಿ. ಆಲ್ರೆಡಿ ಅಲ್ಲಿ ಮೂವ್ ಆಗೋಗಿದೆ. ಲೆಟ್ ಅಸ್ ಅಸ್ಯೂಮ್. ಸೊ ಈಗ ಈ ಆಬ್ಜೆಕ್ಟ್ ನ ಮೇಲ್ಗಡೆಗೆ ಆಕ್ಸಲರೇಟ್ ಮಾಡ್ಬೇಕಾದ್ರೆ ಈ ಫೋರ್ಸ್ ನ ಎಷ್ಟು ಅಪ್ಲೈ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಸೊ ನೆಟ್ ಫೋರ್ಸ್ ನೋಡಿ, ರೈಟ್ ಸೈಡ್ ಆಬ್ಜೆಕ್ಟ್ ಈ ತರ ಇದೆ. ನೆಟ್ ಫೋರ್ಸ್ ಎಫ್
ಎಫ್ ಡೌನ್ ಸೈಡ್ ಫೋರ್ಸಸ್ ಏನೇನಿದೆ 52 ನ್ಯೂಟನ್ ಒಂದಿದೆ, ಇನ್ನೊಂದು 12 ನ್ಯೂಟನ್ ಇದೆ. ಟೋಟಲ್ ಆಕ್ಸಲರೇಷನ್ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ಆಕ್ಸಲರೇಷನ್ ಇಸ್ 4 meters per second square. ನ್ಯೂಟನ್ ಸೆಕೆಂಡ್ ಲಾ ಅಪ್ಲೈ ಮಾಡಿದ್ರೆ ಎಫ್ ಮೈನಸ್ ಡೌನ್ ಸೈಡ್ ಫೋರ್ಸಸ್, ದಟ್ ಈಸ್ ಎಫ್ ಮೈನಸ್ ಡೌನ್ ಸೈಡ್ ಏನಿದೆ 52 ಪ್ಲಸ್ 12 64 ಬರುತ್ತಾ. 64 is equal to ಮಾಸ್ ಇಂಟು ಆಕ್ಸಲರೇಷನ್, ದಟ್ ಈಸ್ 6 into 4. ಝೀರೋನಾ? ಡಿಡ್ ಐ ಡೂ ಎನಿಥಿಂಗ್ ರಾಂಗ್? ಒಂದು ನಿಮಿಷ. ಮಾಸ್ ಇಸ್ 6, ಇಲ್ಲಿ ನೋಡಿ, ಇದು ಮಾಸ್ ಇಂಟು ಆಕ್ಸಲರೇಷನ್, ಎಂ ಇಂಟು ಎ. ಮಾಸ್ 6 kg ಇದೆ, ಆಕ್ಸಲರೇಷನ್ ಎಷ್ಟಿದೆ 4 ಇದೆ, ಹಾಗಾಗಿ 24 ಬರುತ್ತೆ. 6 4s are 24. ಅದು ಆ ಕಡೆಗೆ ಹೋದ್ರೆ ಎಫ್ ಇಸ್ ಈಕ್ವಲ್ಸ್ ಟು 24 ಪ್ಲಸ್ 64, ದಟ್ ಈಸ್ 88. 88 ನ್ಯೂಟನ್. ಡನ್ ಡನ್ ಡನ್. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ 88 ನ್ಯೂಟನ್. ಸೊ ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ನೋಟ್ ಮಾಡ್ಕೊಂಡ್ರ? ಸೊ ನೆಕ್ಸ್ಟ್ ಕ್ವಶನ್ ಫ್ರಮ್ JEE 2024 ಇದಾಯ್ತಾ? ನೋಟ್ ಮಾಡ್ಕೊಳ್ಳಿ. ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಇನ್ 3 2 1 ಡನ್. ಈ ವಿಡಿಯೋನ ಕೊನೆಯ ಪ್ರಶ್ನೆ, ಕಟ್ಟ ಕಡೆಯ ಕೊನೆಯ ಪ್ರಶ್ನೆ. ಆ ಪ್ರಶ್ನೆ ನೀಟು 2024ರಲ್ಲಿ ನೀಟ್ ಅಲ್ಲ, JEE 2024ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಸೊ ಲೆಟ್ ಅಸ್ ಸಿ JEE 2024. ಡಿಸ್ಕ್ರಿಪ್ಟಿವ್ ಆಗಿ ಕೊಟ್ಟಿದ್ದಾರೆ, ಅಂದ್ರೆ ಸ್ಟೇಟ್ಮೆಂಟ್ ವೈಸ್ ಕೊಟ್ಟಿದ್ದಾರೆ. ಅದನ್ನ ನಾನು ಡಯಾಗ್ರಾಮೆಟಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಲೆಟ್ ಅಸ್ ಕನ್ಸಿಡರ್ ಒಂದು ವೆಡ್ಜ್ ನ ಕನ್ಸಿಡರ್ ಮಾಡೋಣ. This is mass m and the length of the wedge is L. Length of the wedge is L, and this is smooth surface. Smooth surface. ಈಗ ಈ ಆಬ್ಜೆಕ್ಟ್ ನ ಬಿಟ್ರೆ, ಈ ಆಂಗಲ್ 45 ಡಿಗ್ರಿ ಕೊಟ್ಟಿದ್ದಾರೆ ಗಿವನ್ ಡೇಟಾ. ಈ ಆಬ್ಜೆಕ್ಟ್ ನ ಬಿಟ್ರೆ ಟೊಯ್ ಅಂತ ಸರ್ಕೊಂಡ್ ಬರುತ್ತೆ. ಆಬ್ವಿಯಸ್ಲಿ ಸ್ಮೂತ್ ಸರ್ಫೇಸ್ ಅಪ್ಪ. ಸ್ಮೂತ್ ಸರ್ಫೇಸ್ ಆಗಿರೋದ್ರಿಂದ ಜಸ್ಟ್ ಗ್ರೇಟರ್ ದ್ಯಾನ್ 0 ಇದ್ರೆ ಸಾಕು, ಸರ್ಕೊಂಡ್ ಬಂದ್ಬಿಡುತ್ತೆ, ಸ್ಲೈಡ್ ಹಾಕೊಂಡ್ ಬಂದ್ಬಿಡುತ್ತೆ. ಅಂತ ಸರ್ಫೇಸು ಅಂದ್ರೆ ಸ್ಮೂತ್ ಸರ್ಫೇಸ್ ಅಂದ್ರೆ ಮ್ಯೂ ವ್ಯಾಲ್ಯೂ 0 ಕೊಟ್ಟಿದ್ದಾರೆ. ಮ್ಯೂ ಎಸ್ ಮತ್ತೆ ಮ್ಯೂ ಕೆ ಎರಡು ವ್ಯಾಲ್ಯೂ 0 ಕೊಟ್ಟಿದ್ದಾರೆ. ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ ಬರೋ ಟೈಮ್ ಟೇಕನ್ ಟು ಸ್ಲೈಡ್. ಟೈಮ್ ಟೇಕನ್ ಟು ಸ್ಲೈಡ್ ಇಸ್ ಸ್ಲೈಡ್ ಲೆಂತ್ L is n seconds. ಓಕೆ, n ಬೇಡ, t seconds ತಗೊಳ್ಳೋಣ. t seconds ಅಂತ ತಗೊಂತೀನಿ. ಈಗ ಅದೇ ತರ ಇರ್ತಕ್ಕಂಥ ಒಂದು ರಫ್ ಸರ್ಫೇಸ್ ನ ತಗೊಂತೀನಿ. ಲೆಟ್ ಅಸ್ ಕನ್ಸಿಡರ್ ರಫ್ ಸರ್ಫೇಸ್. ಥೀಟಾ ಇಸ್ ಈಕ್ವಲ್ಸ್ ಟು 45 ಡಿಗ್ರಿ ಅಂಡ್ ಮಾಸ್ m ಅಲ್ಲಿಂದಾನೇ ಬಿಡ್ತೀನಿ. So this is mass m and length is L. As usual, length L ಇದೆ, ಅಲ್ಲಿ mass ಇದೆ. So ಇಲ್ಲಿರ್ತಕ್ಕಂಥ ಸರ್ಫೇಸ್ ಗಳ ನಡುವೆ coefficient of kinetic friction is mu ಅಂತ ಕೊಟ್ಟಿದ್ದಾರೆ. coefficient of kinetic friction is mu. ಈಗ ಈ ಆಬ್ಜೆಕ್ಟ್ ನ ಬಿಟ್ಟರು ಕೂಡ ಸ್ಲೈಡ್ ಆಗತ್ತೆ ನೋಡಿ. ಇದು ಸ್ಮೂತ್ ಸರ್ಫೇಸ್ ಆಗಿರೋದ್ರಿಂದ ಟಾಯ್ ಅಂತ ಸ್ಲೈಡ್ ಆಗ್ಬಿಡತ್ತೆ. ಇದೇನಾಗತ್ತೆ, ಟಾಯ್ ಅಂತ ನಿಧಾನಕ್ಕೆ ಸ್ಲೈಡ್ ಆಗತ್ತೆ. ಸೊ ಈ ಫಿನೋಮಿನನ್ ಆಗುವಾಗ ಇಲ್ಲಿ ಟೈಮ್ ಟಿ ತಗೊಂಡ್ರೆ ಇಲ್ಲಿ ಎನ್ ಟಿ ತಗೊಳತ್ತೆ, ಎನ್ ಟೈಮ್ಸ್ ದಟ್ ಆಫ್ ದ ಟಿ. ಸೊ ಟೈಮ್ ಟೇಕನ್ ಟು ಸ್ಲೈಡ್ ಎಲ್ ಲೆಂತ್ is n times that of the t. Find the value of mu. This is a question, very interesting question. The question is find the value of mu. Options ಬೇಕಾದ್ರೆ ಕೊಡ್ತೀನಿ. Options are 1 minus 1 by n square. Option B is 1 minus n square. Option C is square root of 1 minus 1 by n square. Option D is square root of 1 minus n square. So 4 ಆಪ್ಷನ್ಸ್ ನ ಕೊಟ್ಟಾಗಿದೆ. ವಿಡಿಯೋನ ಪಾಸ್ ಮಾಡಿ ಕಟ್ಟ ಕಡೆಯ ಪ್ರಶ್ನೆ. ಈ ವಿಡಿಯೋನಲ್ಲಿ ಬೇಕಾದ್ರೆ ನೀವು ಒಂದು 10 ನಿಮಿಷ ಡೆಡಿಕೇಟ್ ಮಾಡಬಹುದು. ವರ್ತ್ ಕ್ವಶನ್.
ವರ್ತ್ ಕ್ವಶನ್ ಮಗ, ವರ್ತ್ ಕ್ವಶನ್. ಸೊ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಇನ್ 3, 2, 1. ಆಯ್ತಾ? ನೀವು ಸಾಲ್ವ್ ಮಾಡಿದ್ರ ಪಕ್ಕ ಅಲ್ಲೇ ಸೆಲೆಕ್ಷನ್ ಆಗೋದು ಇಂಥ ಕ್ವಶನ್ಸ್ ಅಲ್ಲೇ. ತುಂಬಾ ಟ್ರಿಕಿ ಕ್ವಶನ್ಸ್ ಏನಲ್ಲ, ಸೊ ಲಾಜಿಕಲ್ ಕ್ವಶನ್ಸ್ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್ ಡನ್ ಡನ್. ನೋಡಿ ಇಲ್ಲಿ, ಈಗ ಇದು ಸ್ಮೂತ್ ಸರ್ಫೇಸ್ ಆಗಿರೋದ್ರಿಂದ ಮ್ಯೂ ವ್ಯಾಲ್ಯೂ 0 ಆಗಿದೆ. ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ? ಒಂದು mg ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಇದೇನಾಗಿರುತ್ತೆ? 45 ಡಿಗ್ರಿನೇ ಇರುತ್ತೆ. ರೈಟ್ ಆಂಗಲ್ ಟ್ರಯಾಂಗಲ್ ಇದು 45 ಇದೆ, ಅದು ಕೂಡ 45 ಇರಬೇಕು. ಹಾಗಾದ್ರೆ ಈ ಕಡೆಗೆ ಏನ್ ಫೋರ್ಸ್ ಇರುತ್ತೆ? mg ಸೈನ್ ಆರ್ ಕಾಸ್ ಎರಡು ಒಂದೇ ಬರುತ್ತೆ. ಕಾಸ್ ಆಫ್ 45. mg ಕಾಸ್ 45 ಇಸ್ ಅ ನೆಟ್ ಫೋರ್ಸ್ ಆಕ್ಟಿಂಗ್ ಡೌನ್ ಸೈಡ್. ಇಲ್ಲಿ ಬರೀತೀನಿ ನೋಡಿ, ಟೋಟಲ್ ಫೋರ್ಸ್ ಈ ಕಡೆಗೆ ಆಕ್ಟ್ ಆಗ್ತಾ ಇದೆ mg ಕಾಸ್ ಆಫ್ 45. ಸರ್ ಫ್ರಿಕ್ಷನ್ ಆಕ್ಟ್ ಆಗಲ್ವಾ? ಇಲ್ಲ, ಅಲ್ಲಿ ಕೊಟ್ಟಿದ್ದಾರೆ ಫ್ರಿಕ್ಷನ್ ಲೆಸ್ ಸರ್ಫೇಸ್. ಫ್ರಿಕ್ಷನ್ ಲೆಸ್ ಸರ್ಫೇಸ್ ಆಗಿರೋದ್ರಿಂದ ರೈಟ್ ಸೈಡ್ ಯಾವುದೇ ಅಪೋಸಿಷನ್ ಇರಲ್ಲ, ಹಾಗಾಗಿ ಸುಮ್ಮನೆ ಆಕ್ಸಲರೇಟ್ ಆಗುತ್ತೆ. ಎ ಇಸ್ ಗಿವೆನ್ ಬೈ ಆಕ್ಸಲರೇಷನ್ ಇಸ್ ಗಿವೆನ್ ಬೈ ಎ. ಸೊ ಈಗ ನ್ಯೂಟನ್ ಸೆಕೆಂಡ್ ಲಾ ಅಪ್ಲೈ ಮಾಡಿದ್ರೆ ಎಫ್ ನೆಟ್ ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಲರೇಷನ್. ಇದು ಮಾಸ್ ಎಂ ಅಂತ ಕನ್ಸಿಡರ್ ಮಾಡೋಣ. ಸೊ mg cos of 45 is equals to mass into acceleration. Okay, cos 45 value ಏನಪ್ಪ? 1 by root 2. 1 by root 2. mm value cancel ಆಗತ್ತೆ. a is equals to g divided by root 2. We got the value of acceleration, that is g divided by root 2. Let us keep this one in the dabba. ಇದರ ಆಕ್ಸಲರೇಷನ್ ಏನಾಗಿದೆ? g by root 2 ಆಗಿದೆ. ಈಗ ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು s is equals to ut plus half at square ಯೂಸ್ ಮಾಡ್ತೀನಿ. s is equals to ut plus half at square ಯೂಸ್ ಮಾಡಿ ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಡಿಸ್ಟೆನ್ಸ್ ಎಷ್ಟು ಕವರ್ ಆಗತ್ತೆ? L ಆಗತ್ತೆ. ಅಸ್ಯೂಮಿಂಗ್ ದಟ್ ಬೋತ್ ದ ಆಬ್ಜೆಕ್ಟ್ ಸ್ಟಾರ್ಟಿಂಗ್ ಫ್ರಮ್ ದ ರೆಸ್ಟ್ ಇಂದ ಸ್ಟಾರ್ಟ್ ಆಗತ್ತೆ ಅಂತ ಅನ್ಕೋಣ. ಹಾಗಾಗಿ ಇನಿಷಿಯಲ್ ವೆಲಾಸಿಟಿ 0 ಆಗತ್ತೆ. ಆ ಟರ್ಮ್ ಡಮಾರ್ ಆಯ್ತು. ಸೊ L is equals to half into g divided by root 2 into t square. ಟೈಮ್ t ತಗೊಂತಿದೆ ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ. ಸೊ ಈ ಇಕ್ವೇಶನ್ ನ ಒಂದು ಇಕ್ವೇಶನ್ ಡಬ್ಬಾ ಅಲ್ಲಿ ಹಾಕಿ ಇಕ್ವೇಶನ್ ನಂಬರ್ 1 ಅಂತ ತಗೊಳ್ಳೋಣ. ಲೆಟ್ us look into the second situation. ಸೆಕೆಂಡ್ ಸಿನಾರಿಯೋನ ಅಬ್ಸರ್ವ್ ಮಾಡಿ. ಈಗ ಆಬ್ಜೆಕ್ಟ್ ಗೆ ಫ್ರಿಕ್ಷನ್ ಇದೆ. ಏನಿದೆ? ಫ್ರಿಕ್ಷನ್ ಇದೆ. ಮಾಸ್ m, ಡೌನ್ ಸೈಡ್ ಫೋರ್ಸ್ ಇಸ್ mg ಅಂಡ್ ಈ ಕಡೆ ಫೋರ್ಸ್ ಏನಿರುತ್ತೆ? mg ಡಿವೈಡೆಡ್ ಬೈ ರೂಟ್ 2 ಆಸ್ ಯೂಶುವಲ್, ಅದು ಹಾಗೆ ಇರುತ್ತೆ. ಅಂಡ್ ನಾರ್ಮಲ್ ಮೇಲೆ ಇಲ್ಲಿದೆ ಅಂಡ್ ರೈಟ್ ಸೈಡ್ ಗೆ ಫ್ರಿಕ್ಷನ್ ಬರುತ್ತೆ. ಈಗ ಎಂತ ಫ್ರಿಕ್ಷನ್ ಬರುತ್ತೆ ಹೇಳಿ? ಕೈನೆಟಿಕ್ ಫ್ರಿಕ್ಷನ್ ಬರುತ್ತೆ. ಅಂಡ್ ಕೈನೆಟಿಕ್ ಫ್ರಿಕ್ಷನ್ ಇಸ್ ಮ್ಯೂ ಕೆ ಇಂಟು ಎನ್. ಮ್ಯೂ ಕೆ ವ್ಯಾಲ್ಯೂ ಪ್ಲೇಸ್ ಅಲ್ಲಿ ಮ್ಯೂ ಕೊಟ್ಟಿದ್ದಾರೆ, ಹಾಗಾಗಿ ಎಫ್ ಕೆ ಇಸ್ ಈಕ್ವಲ್ಸ್ ಟು ಮ್ಯೂ ಕೆ ಇಂಟು ಎನ್. ನಾವ್ ಆಬ್ಜೆಕ್ಟ್ ವಿಲ್ ಬಿ ಆಕ್ಸಲರೇಟಿಂಗ್ ಡೌನ್ ಸೈಡ್. ಆಬ್ಜೆಕ್ಟ್ ಡೌನ್ ಸೈಡ್ ಆಗ್ತಿರತ್ತೆ, ಆಕ್ಸಲರೇಟ್ ಆಗ್ತಿರತ್ತೆ. ಆ ಆಕ್ಸಲರೇಷನ್ ನ ಎ ಡ್ಯಾಶ್ ಅಂತ ಕರಿತೀನಿ. ನ್ಯೂಟನ್ ಸೆಕೆಂಡ್ ಲಾ ಯೂಸ್ ಮಾಡಿದ್ರೆ ಡೌನ್ ಸೈಡ್ ಫೋರ್ಸ್ ಮೈನಸ್ ಅಪ್ ಸೈಡ್ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. Am I right? So downside force ಏನಿದೆ? mg divided by root 2 minus upside force mu into n value. n value ಏನಾಗಿರುತ್ತಪ್ಪ? ಇದು mg root 2 ಇದ್ರೆ ಇದು ಕೂಡ mg root 2 ನೇ ಇರುತ್ತೆ. ಆಲ್ರೆಡಿ ಇಲ್ಲಿ ಮಾಡಿದೀನಿ. mg divided by root 2. ಸಾರಿ, mg root 2 ಅಲ್ಲ, ಸೇಮ್ ಇಲ್ಲೆಲ್ಲ ಮಾಡಿದ್ನಲ್ಲ. ಇಲ್ಲಿ ಓಕೆ, ಇಟ್ಸ್ ಅಂಡರ್ಸ್ಟುಡ್. ಸೊ ಈ ಕಡೆ mg ಇದ್ರೆ ಈ ಕಡೆಗೆ mg sin ಥೀಟಾ ಇರುತ್ತೆ, ಈ ಕಡೆಗೆ mg cos ಥೀಟಾ ಇರುತ್ತೆ. ಥೀಟಾ 45 ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ನಾರ್ಮಲ್ ಫೋರ್ಸ್ ಏನಾಗಿರುತ್ತೆ? ನಾರ್ಮಲ್ ಫೋರ್ಸ್ ಇಸ್ ಈಕ್ವಲ್ಸ್ ಟು mg by root 2. ಸೊ ಮ್ಯೂ ಟೈಮ್ಸ್ n ಪ್ಲೇಸ್ ಅಲ್ಲಿ ಏನ್ ಬರೀತೀನಿ? mg divided by root 2, that is equals to mass into acceleration. ಮಾಸ್ ಏನಿದೆ? 6 ಇದೆ. ಆಕ್ಸಲರೇಷನ್ a dash ಇದೆ. ಓಕೆ, ಮಾಸ್ ಬದಲು m ಅಂತಾನೆ ಬರೀತೀವಿ ನೋಡಿ. m ಕ್ಯಾನ್ಸಲ್ ಆಗತ್ತೆ. g by root 2 minus mu g divided by root 2 is equals to a dash. ಇದರ ಆಕ್ಸಲರೇಷನ್ ಇಷ್ಟು ಇರುತ್ತೆ. ಎಸ್, ಯಾ, ಕರೆಕ್ಟ್ ಆಗಿದೆ. ನಥಿಂಗ್ ಟು ವರಿ. ಈಗ ಡಿಸ್ಟೆನ್ಸ್ ಫಾರ್ಮುಲಾ ಬರೀತೀವಿ ನೋಡಿ. ಸಿಚುವೇಶನ್ 2 ಗೆ ಡಿಸ್ಟೆನ್ಸ್ ಫಾರ್ಮುಲಾ ಬರೀತೀನಿ. s is equals to ut plus half at square, half at square. ಕಾಣಿಸ್ತಿದ್ಯಾ? ಶ್ರಿಂಕ್ ಆಗ್ತಿದ್ಯಾ ಸೈಜ್ ಎಲ್ಲ? ಸ್ವಲ್ಪ ಅಡ್ಜಸ್ಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಇನಿಷಿಯಲ್ ವೆಲಾಸಿಟಿ 0 ಇರೋದ್ರಿಂದ ಇದು ಟರ್ಮ್ 0 ಆಗುತ್ತೆ. s is l ವ್ಯಾಲ್ಯೂ. l is equals to
ಹಾಫ್ ಇಂಟು, ಈಗ ಈ ಸಿಚುವೇಶನ್ ಅಲ್ಲಿ ಆಕ್ಸಲರೇಷನ್ ಇದೆ, ಇದನ್ನ ಬರ್ಕೊಂತೀನಿ g ಡಿವೈಡೆಡ್ ಬೈ ರೂಟ್ 2 ಮೈನಸ್ ಮ್ಯೂ ಜಿ ಡಿವೈಡೆಡ್ ಬೈ ರೂಟ್ 2 ಇಂಟು ಟಿ ಸ್ಕ್ವೇರ್. ಈಗ ಇಲ್ಲಿ ಟೈಮ್ ಏನಿದೆ ಎನ್ ಟಿ ಇದೆ, ಸೊ ಎನ್ ಸ್ಕ್ವೇರ್ ಟಿ ಸ್ಕ್ವೇರ್ ಬರ್ಕೊಂತೀನಿ. ಸೊ ದಿಸ್ ಈಸ್ ದ ಲೆಂತ್ ಫಾರ್ಮುಲಾ. ನೋಡಿ, ಎರಡೂ ವೆಡ್ಜಸ್ ಲೆಂತ್ ಎಲ್, ಎರಡೂ ಸಿಚುವೇಶನ್ ಅಲ್ಲಿ ಲೆಂತ್ ಎಲ್ ಕವರ್ ಮಾಡ್ತಿರೋದ್ರಿಂದ ಈ ಲೆಂತ್ ಏನಿದೆ ಈ ಲೆಂತ್ ಏನಿದೆ ಎರಡೂ ಸೇಮ್ ಇರ್ಬೇಕಲ್ಲ. ಸೊ ಹಾಗಾಗಿ ಇದಕ್ಕೆ ಈಕ್ವೇಟ್ ಮಾಡೋಣ. ಲೆಟ್ ಅಸ್ ಸಾಲ್ವ್ ಫಾರ್ ದ ಎನ್ ಮ್ಯೂ ವ್ಯಾಲ್ಯೂ ಸಾಲ್ವ್ ಮಾಡೋಣ. ನಾನು ಈ ಪೋರ್ಷನ್ ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಯಾವ ಪೋರ್ಷನ್ ಎರೇಸ್ ಮಾಡ್ಲಿ? ಓಕೆ, ಐ ವಿಲ್ ಎರೇಸ್ ಹಿಯರ್. ಲೆಟ್ ಅಸ್ ಸಿ. ಈ ಲೆಂತ್ ನ ಇದಕ್ಕೆ ಈಕ್ವೇಟ್ ಮಾಡ್ತೀನಿ. ಈ ಲೆಂತ್ ತಗೊಂಬಂದು ಹೀಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಲೆಟ್ ಅಸ್ ಸಿ. ಈ ಕಡೆ ಏನಿದೆ 1 ಡಿವೈಡೆಡ್ ಬೈ 2 ಇಂಟು ಜಿ ಡಿವೈಡೆಡ್ ಬೈ ರೂಟ್ 2 ಮೈನಸ್ ಮ್ಯೂ ಜಿ ಡಿವೈಡೆಡ್ ಬೈ ರೂಟ್ 2 ಇಂಟು ಎನ್ ಸ್ಕ್ವೇರ್ ಟಿ ಸ್ಕ್ವೇರ್. ಟಿ ಸ್ಕ್ವೇರ್ ಟಿ ಸ್ಕ್ವೇರ್ ಡಮಾರ್ 1/2 ಡಮಾರ್. ರೂಟ್ 2 ಕಾಮನ್ ತೆಗಿರಿ, ಈ ರೂಟ್ 2 ಈ ರೂಟ್ 2 ಈ ರೂಟ್ 2 ಕಾಮನ್ ತೆಗೆದ್ರೆ ಹೋಯ್ತು. ಇನ್ನೇನು ಉಳಿದಿದೆ? ಜಿ ಮೈನಸ್ ಮ್ಯೂ ಜಿ ಎನ್ ಸ್ಕ್ವೇರ್, ಇದು ಬ್ರಾಕೆಟ್ ಇದೆ, ದಟ್ ಈಸ್ ಈಕ್ವಲ್ಸ್ ಟು ಜಿ. ಜಿ ಬೇಕಾದ್ರೆ ಕಾಮನ್ ತೆಗಿಬೋದಾ? am I right? ಯಾ, ಜಿ ಕಾಮನ್ ತೆಗೆದ್ರೆ ಜಿ ಕೂಡ ಡಮಾರ್ ಆಗತ್ತೆ. ಜಿ 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 ಕ್ಯಾನ್ಸಲ್. 1 ಮೈನಸ್ ಮ್ಯೂ ಇಂಟು ಎನ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1. ನಮಗ್ ಬೇಕಾಗಿರೋದು ಮ್ಯೂ ಆಗಿರೋದ್ರಿಂದ 1 ಮೈನಸ್ ಮ್ಯೂ ಇಸ್ ಈಕ್ವಲ್ಸ್ ಟು 1 ಬೈ ಎನ್ ಸ್ಕ್ವೇರ್. ಮ್ಯೂ ಇಸ್ ಈಕ್ವಲ್ಸ್ ಟು 1 ಮೈನಸ್ 1 ಬೈ ಎನ್ ಸ್ಕ್ವೇರ್. 1 ಮೈನಸ್ 1 ಬೈ ಎನ್ ಸ್ಕ್ವೇರ್. ಸೊ ಆಪ್ಷನ್ ಯಾವ್ದು ಮ್ಯಾಚ್ ಆಗ್ತಿದೆ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಟ್ ಮಾಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ನಾನು ಎಂಡ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಈ ವಿಡಿಯೋ ಮುಕ್ತಾಯ. ಥ್ಯಾಂಕ್ ಯು ಫಾರ್ ವೆರಿ ಮಚ್. ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಹೋಗಿ ಫ್ರಿಕ್ಷನ್ ಮೇಲೆ ಕ್ವಶನ್ಸ್ ನ ಅಟ್ಯಾಕ್ ಮಾಡಿ, ಪಕ್ಕಾ ನೀವು ಸಾಲ್ವ್ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಸಿ ಯು.